ಎಲ್ಲರಿಗೂ ಫಾರ್ಮಾ ಪಾಠಶಾಲಾ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಇವತ್ತು ಫಾರ್ಮಸ್ಯೂಟಿಕ್ಸ್ 1 ಡೋಸೇಜ್ ಫಾರ್ಮ್ ಬಗ್ಗೆ ತಿಳ್ಕೊತೀವಿ. ಈ ಟಾಪಿಕ್ಸ್ ಅಲ್ಲಿ ಏನೇನ್ ಕವರ್ ಆಗುತ್ತೆ ಅಂದ್ರೆ ಇಂಟ್ರೊಡಕ್ಷನ್, ನೀಡ್ ಆರ್ ಆಬ್ಜೆಕ್ಟಿವ್ ಆಫ್ ಡೋಸೇಜ್ ಫಾರ್ಮ್ ಕವರ್ ಆಗುತ್ತೆ. ಇಂಪಾರ್ಟೆನ್ಸ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಡೋಸೇಜ್ ಫಾರ್ಮ್, ಕ್ಲಾಸಿಫಿಕೇಶನ್ ಆಫ್ ಡೋಸೇಜ್ ಫಾರ್ಮ್ ಮತ್ತೆ ಡೆಫಿನೇಷನ್ಸ್ ಕವರ್ ಆಗುತ್ತೆ ಈ ವಿಡಿಯೋದಲ್ಲಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಟಾಪಿಕ್ ಡೋಸೇಜ್ ಫಾರ್ಮ್ಸ್. ಡೋಸೇಜ್ ಫಾರ್ಮ್ಸ್ ಅಂದ್ರೆ ಏನು? ಡೋಸೇಜ್ ಫಾರ್ಮ್ಸು ಮತ್ತೆ ಡ್ರಗ್ ಎರಡು ಒಂದೇನಾ? ಇಲ್ಲ. ಡ್ರಗ್ ಪ್ಲಸ್ ಎಕ್ಸಿಪಿಯನ್ಸ್ ಅದು ಒಂದು ಫಾರ್ಮ್ ಅಲ್ಲಿ ನಾವು ಕನ್ವರ್ಟ್ ಮಾಡೋದನ್ನ ಡೋಸೇಜ್ ಫಾರ್ಮ್ ಅನ್ನೋದು. ಫಾರ್ ಎಕ್ಸಾಂಪಲ್ಸ್, ಇವಾಗ ಪ್ಯಾರಾಸಿಟಮಲ್ ಪ್ಲಸ್ ಎಕ್ಸಿಪಿಯನ್ಸ್ ಅದನ್ನ ಮಿಕ್ಸ್ ಮಾಡಿ ಟ್ಯಾಬ್ಲೆಟ್ ಆಗಿ ಕನ್ವರ್ಟ್ ಮಾಡ್ತೀವಿ, ಮತ್ತೆ ಸಿರಪ್ ಆಗಿ ಕನ್ವರ್ಟ್ ಮಾಡ್ತೀರಿ, ಬೇಕಾದ್ರೆ ಇಂಜೆಕ್ಷನ್ ಫಾರ್ಮ್ಸ್ ಅಲ್ಲಾದ್ರೂ ಕನ್ವರ್ಟ್ ಮಾಡ್ತೀರಿ. ಅದನ್ನ ಡೋಸೇಜ್ ಫಾರ್ಮ್ ಅನ್ನೋದು. ಡೋಸೇಜ್ ಫಾರ್ಮ್ಸ್ ಅಂದ್ರೆ ಜಸ್ಟ್ ಟ್ಯಾಬ್ಲೆಟ್ಸ್ ಅಲ್ಲ, ಅದು ಸಿರಪ್ಸ್ ಆಗಿರ್ಬೋದು, ಇಂಜೆಕ್ಷನ್ಸ್ ಆಗಿರ್ಬೋದು, ಎಲ್ಲಾನು ಡೋಸೇಜ್ ಫಾರ್ಮ್ಸ್ ಅಂತಾನೆ ನಾವು ಕರೆಯೋದು. ಫಸ್ಟ್ ಇವಾಗ ಡೋಸೇಜ್ ಫಾರ್ಮ್ ಡೆಫಿನೇಷನ್ಸ್ ಏನಂತ ನೋಡೋಣ. ಅ ಡೋಸೇಜ್ ಫಾರ್ಮ್ ಇಸ್ ದ ಫಿಸಿಕಲ್ ಫಾರ್ಮ್ ಇನ್ ವಿಚ್ ಅ ಮೆಡಿಸನ್ ಇಸ್ ಗಿವನ್ ಟು ಅ ಪೇಷಂಟ್ ಸೊ ದಟ್ ಇಟ್ ಕ್ಯಾನ್ ಬಿ ಸೇಫ್, ಎಫೆಕ್ಟಿವ್ ಅಂಡ್ ಸ್ಟೇಬಲ್. ಅಂದ್ರೆ ಡೋಸೇಜ್ ಫಾರ್ಮ್ ಅಂದ್ರೆ ಅದೊಂದು ರೂಟ್ ಅಂತ ಅರ್ಥ. ಅದರಲ್ಲಿರೋ ಮೆಡಿಸನ್ ನಾವು ಪೇಷಂಟ್ಸಿಗೆ ಕೊಡ್ತೀರಿ ಸೊ ದಟ್ ಅವರು ಸೇಫ್ ಮತ್ತೆ ಎಫೆಕ್ಟಿವ್ ಅಂಡ್ ಸ್ಟೇಬಲ್ ಆಗಿರೋಕ್ಕೆ. ಫಾರ್ ಎಕ್ಸಾಂಪಲ್ಸ್, ಇವಾಗ ಪ್ಯಾರಾಸಿಟಮಾಲ್ ಇರುತ್ತೆ. ಅದು ಬಂದ್ಬಿಟ್ಟು ಇವಾಗ 650 mg ಕೊಡಬೇಕು ಒಬ್ರು ಪೇಷಂಟ್‌ಗೆ. ಬಟ್ ನಾವು 650 mg ಜಸ್ಟ್ ಪೌಡರ್ ಫಾರ್ಮಲ್ಲೇ ಕೊಡಕ್ಕಾಗಲ್ಲ. ಅದು ತುಂಬಾ ಆಮ್, ಅಂದ್ರೆ ಡೋಸ್ ಜಾಸ್ತಿ ಆಗುತ್ತೆ. ಒಂದೇ ಸತಿ 650 mg ಕೊಟ್ಬಿಟ್ರೆ ಡೋಸ್ ಜಾಸ್ತಿ ಆಗುತ್ತೆ. ಸೊ ಅದನ್ನ ಏನ್ ಮಾಡ್ತೀವಿ, ವಿತ್ ದ ಹೆಲ್ಪ್ ಆಫ್ ಎಕ್ಸಿಪಿಯನ್ಸ್ ಲೈಕ್ ಬೈಂಡರ್ಸ್‌ನ ಯೂಸ್ ಮಾಡ್ಕೊಂಡು ಆ ಪ್ಯಾರಾಸಿಟಮಾಲ್ಸ್‌ನ ಬೈಂಡ್ ಮಾಡ್ತೀರಿ. ಬೈಂಡ್ ಮಾಡ್ಬಿಟ್ಟು ಅದನ್ನ ಪೇಷಂಟಿಗೆ ಕೊಡ್ತೀರಿ. ಸೊ ಅವಾಗ ಒಂದೇ ಸತಿ ಡ್ರಗ್ಗು ನಮ್ಮ ಬಾಡಿಯಲ್ಲಿ ಇನ್ಕಾರ್ಪೊರೇಟ್ ಆಗನ ಅವಾಯ್ಡ್ ಮಾಡಿ ಚೂರೇ ನಮ್ಮ ಡ್ರಗ್ಗು ರಿಲೀಸ್ ಆಗಿ ಆಕ್ಷನ್ ತೋರಿಸುತ್ತೆ. ಸೊ ಡೋಸೇಜ್ ಫಾರ್ಮ್ ನಮಗೆ ತುಂಬಾ ಇಂಪಾರ್ಟೆಂಟ್. ಅದೇ ಸೆಕೆಂಡ್ ಪಾಯಿಂಟಲ್ಲಿ ಕೊಟ್ಟಿರೋದು. ಮೆಡಿಸಿನ್ಸ್ ಆರ್ ನಾಟ್ ಗಿವನ್ ಡೈರೆಕ್ಟ್ಲಿ ಆಸ್ ಅ ಪ್ಯೂರ್ ಡ್ರಗ್ ಆಗಿ ಕೊಡಕ್ಕಾಗಲ್ಲ. ಅದು ಸೂಟಬಲ್ ಫಾರ್ಮ್ಸ್ ಲೈಕ್ ಟ್ಯಾಬ್ಲೆಟ್ಸ್, ಸಿರಪ್ಸ್, ಇಂಜೆಕ್ಷನ್ಸ್, ಕ್ರೀಮ್ಸ್ ಆ್ಯಂಡ್ ಇನ್ಹೇಲರ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಅದಾದ್ಮೇಲೆ ಅದನ್ನ ಪೇಷಂಟಿಗೆ ಕೊಡೋದು. ನೀವೇ ಡೋಸೇಜ್ ಫಾರ್ಮ್ ಅಂದಿದ ತಕ್ಷಣ ಅದ್ರಲ್ಲಿ ನೆನಪಾಗಬೇಕು ನಿಮಗೆ ಫಾರ್ಮ್. ಒಂದು ಫಾರ್ಮಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಮೆಡಿಸಿನ್ಸು ಆ ಪ್ಯೂರ್ ಫಾರ್ಮ್‌ಗಿಂತ ಇನ್ನೊಂದು ಫಾರ್ಮಲ್ಲಿ ಕನ್ವರ್ಟ್ ಆಗುತ್ತೆ. ಅದನ್ನೇ ಡೋಸೇಜ್ ಫಾರ್ಮ್ಸ್ ಅಂತ ಹೇಳೋದು. ಆ ಡೋಸೇಜ್ ಫಾರ್ಮ್ ಇಸ್ ಅ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ ದಟ್ ಕಂಟೈನ್ ಆಕ್ಟಿವ್ ಇಂಗ್ರೀಡಿಯೆಂಟ್. ಆಕ್ಟಿವ್ ಇಂಗ್ರೀಡಿಯೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್ ಇರುತ್ತೆ. ಆ ಕೆಮಿಕಲ್ ದಟ್ ಗಿವ್ಸ್ ಟ್ರೀಟ್ಮೆಂಟ್. ಪ್ಯಾರಾಸಿಟಮಾಲ್ ಫೀವರ್‌ನ ರಿಡ್ಯೂಸ್ ಮಾಡಕ್ಕೆ ಯೂಸ್ ಮಾಡ್ತೀರಿ. ಲೈಕ್ ಸಿಟ್ರಿಸಿನ್, ಆಮೇಲೆ ಕ್ಲಿಮಿಪೆರೈಡ್, ಇದೆಲ್ಲ ಕಾಮನ್ ಆಕ್ಟಿವ್ ಡ್ರಗ್ಸ್. ಲೈಕ್ ಆಕ್ಟಿವ್ ಡ್ರಗ್ಸ್ ಅಂದ್ರೆ ಅದು ಥೆರಪ್ಯೂಟಿಕ್ ಆಕ್ಷನ್ಸ್. ಅಂದ್ರೆ ಮೇನ್ ರೆಸ್ಪಾನ್ಸಿಬಲ್ ಫಾರ್ ಟ್ರೀಟ್ಮೆಂಟ್ ಆಫ್ ಪೇಷಂಟ್ಸ್‌ನ ಟ್ರೀಟ್ ಮಾಡಕ್ಕೆ ಯೂಸ್ ಮಾಡೋ ಆಕ್ಟಿವ್ ಡ್ರಗ್ ಅದು. ನೆಕ್ಸ್ಟ್ ಎಕ್ಸಿಪಿಯನ್ಸ್ ಅಂದ್ರೆ ದೀಸ್ ಆರ್ ನಾನ್ ಡ್ರಗ್ ಸಬ್ಸ್ಟೆನ್ಸ್ ದಟ್ ಹೆಲ್ಪ್ಸ್ ಇನ್ ಮೇಕಿಂಗ್, ಪ್ರೊಟೆಕ್ಟಿಂಗ್ ಅಂಡ್ ಡೆಲಿವರಿಂಗ್ ದ ಡ್ರಗ್ಸ್. ಎಕ್ಸಿಪಿಯನ್ಸ್ ಲೈಕ್ ಮ್ಯಾನಿಟಾಲ್ ಮತ್ತೆ ಸಾರ್ಬಿಟಾಲ್, ಯಾವುದೇ ಥರ ಎಕ್ಸಿಪಿಯನ್ಸ್‌ನೇ ಲ್ಯಾಬಲ್ಲಿ ಅದರ್ ದ್ಯಾನ್ ಆಕ್ಟಿವ್ ಡ್ರಗ್ ಯೂಸ್ ಮಾಡ್ತೀರಿ ಡೋಸೇಜ್ ಫಾರ್ಮ್ ಪ್ರಿಪೇರ್ ಮಾಡಕ್ಕೆ, ಅದೆಲ್ಲ ಎಕ್ಸಿಪಿಯನ್ಸು. ನೆಕ್ಸ್ಟು ಕಲರಿಂಗ್ ಏಜೆಂಟ್ಸು, ಸಾಲ್ವೆಂಟ್ಸು ಎಲ್ಲ ಯೂಸ್ ಮಾಡ್ತಿರಲ್ಲ, ವಾಟರು, ಅದನ್ನೆಲ್ಲನೂ ಎಕ್ಸಿಪಿಯನ್ಸ್ ಅಲ್ಲೇ ಬರುತ್ತೆ. ಯಾಕಂದ್ರೆ ಆಕ್ಟಿವ್ ಡ್ರಗ್ ಬಿಟ್ಬಿಟ್ಟು ಎಕ್ಸ್ಟ್ರಾ ಏನೇನು ಇರುತ್ತೋ ಅದೆಲ್ಲ ಎಕ್ಸಿಪಿಯನ್ಸು. ಆಮೇಲೆ ಕೆಲವು ಎಕ್ಸಾಂಪಲ್ಸ್ ಇದೆ ಡೋಸೇಜ್ ಫಾರ್ಮ್ಸ್ ನೋಡೋಣ. ಪ್ಯಾರಾಸಿಟಮಾಲು. ಈ ಪ್ಯಾರಾಸಿಟಮಾಲ್ ಇರುತ್ತಲ್ಲ, ಅದು ಜಸ್ಟ್ ಟ್ಯಾಬ್ಲೆಟಲ್ಲೆಲ್ಲ, ಸಿರಪ್ಸಲ್ಲಿ, ಇಂಜೆಕ್ಷನ್ ಫಾರ್ಮ್ಸಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ಸೇಮ್ ಡ್ರಗ್ ಇರುತ್ತೆ, ಬಟ್ ಡಿಫ್ರೆಂಟ್ ಡೋಸೇಜ್ ಫಾರ್ಮ್ಸು. ಆಮ್, ಅಷ್ಟೇ ಡಿಫ್ರೆನ್ಸ್ ಇರೋದು, ಇನ್ನೇನಿಲ್ಲ. ಈ ಸ್ಲೈಡಲ್ಲಿ ನಾವು ನೀಡ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಡೋಸೇಜ್ ಫಾರ್ಮ್ಸ್. ಇವಾಗ ಡೋಸೇಜ್ ಫಾರ್ಮ್ಸ್ದು ಆಬ್ಜೆಕ್ಟಿವ್ ಏನು ಅಂತ ತಿಳ್ಕೊಂತೀರಿ. ಯಾಕೆ ಇವಾಗ ಪ್ಯಾರಾಸಿಟಮಲ್ಲೇ ಪೌಡರ್ ಫಾರ್ಮಲ್ಲಿ ಅವೈಲೇಬಲ್ ಇದೆಯಲ್ಲ, ಅದನ್ನೇ ಹಂಗೆ ಡೈರೆಕ್ಟಾಗಿ ಕೊಡ್ಬೋದಲ್ಲ. ಯಾಕೆ ಟ್ಯಾಬ್ಲೆಟಿಗೆ ಕನ್ವರ್ಟ್ ಮಾಡಬೇಕು, ಯಾಕೆ ಸಿರಪಿಗೆ ಕನ್ವರ್ಟ್ ಮಾಡಬೇಕು, ಯಾಕೆ ಇಂಜೆಕ್ಷನಿಗೆ ಕನ್ವರ್ಟ್ ಮಾಡಬೇಕು, ಆಯಿಂಟ್ಮೆಂಟು, ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಡೋಸೇಜ್ ಫಾರ್ಮ್ಸಿಗೆ ಯಾಕೆ ಕನ್ವರ್ಟ್ ಮಾಡಬೇಕು ಅಂತ ಈ ಸ್ಲೈಡ್ಸಲ್ಲಿ ನೋಡೋಣ. ನಿಮಗೆ ಯಾವುದೇ ಥರ ಲೆಂತಿ ಆನ್ಸರ್ಸ್ ಮಗಪ್ ಮಾಡೋಷ್ಟು ಬೇಕಾಗಿಲ್ಲ. ಫಸ್ಟಿಂದನೂ ಹೇಳ್ತಾ ಇದ್ದೀನಿ, ಒಂದೊಂದು ಸಿಂಗಲ್ ಪಾಯಿಂಟ್‌ನ ನೆನ್ಪಿಟ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ನೀವು ಓನ್ ವರ್ಡ್ಸಲ್ಲಿ ಬರೆದ್ರೆ ಸಾಕು. ಸೇಮ್ ಇದ್ರಲ್ಲೂ ಅಷ್ಟೇ ಆಬ್ಜೆಕ್ಟಿವ್ಸ್ ಜಸ್ಟ್ ಈ 4 ಪಾಯಿಂಟ್ಸ್ ನೆನಪಿದ್ರೆ ಅದನ್ನ ಒಳಗಡೆ ಥಿಯರಿ ಪ್ಲಸ್ ಎಕ್ಸಾಂಪಲ್ಸ್ ಬರ್ದಿ ನೀವೇ ಓನಾಗಿ ಎಕ್ಸ್‌ಪ್ಲೇನ್ ಮಾಡ್ಬೋದು. ಹೆಂಗೆ ಅಂತ ನೋಡೋಣ. ಫಸ್ಟು ಆಬ್ಜೆಕ್ಟಿವ್ 1. ಇವಾಗ ಒಂದು ಡೋಸ್ ಹೆಂಗ್ ಜ್ಞಾಪಕ ಇಟ್ಕೋತೀರಾ ಅಂದ್ರೆ, ಫಸ್ಟು ಡೋಸೇಜ್ ಫಾರ್ಮ್ ಅಂದಿದ ತಕ್ಷಣ ಅದರಲ್ಲಿ ಡ್ರಗ್ಗು ಪ್ಲಸ್ ಎಕ್ಸಿಪಿಯೆಂಟ್ಸ್ ಇರುತ್ತೆ.
ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡ್ರಗ್. ಅದ್ರ ಬಗ್ಗೆ ಹೇಳ್ಬೇಕು. ಫಸ್ಟು ಡ್ರಗ್ ಈಸ್ ಯೂಸ್ಡ್ ಫಾರ್ ಟ್ರೀಟ್ಮೆಂಟ್ ಆ್ಯಂಡ್ ಪ್ರಿವೆನ್ಷನ್ಸ್. ಏನಕ್ಕೆ ಯೂಸ್ ಮಾಡ್ತಾರೆ ಡ್ರಗ್‌ನ ಅಂತ. ಸೊ ಡ್ರಗ್ಗು ಇದ್ರಲ್ಲಿ ಏನು ಇದ್ರ ಸಬ್ ಪಾಯಿಂಟ್ ಏನು ಬರೀತೀವಿ ಅಂದ್ರೆ ಫಸ್ಟ್ ಹೆಡ್ಡಿಂಗು ಡ್ರಗ್ ಈಸ್ ಯೂಸ್ಡ್ ಫಾರ್ ಟ್ರೀಟ್ಮೆಂಟ್ ಆ್ಯಂಡ್ ಪ್ರಿವೆನ್ಷನ್ಸ್. ನೆಕ್ಸ್ಟ್ ಸಬ್ ಪಾಯಿಂಟ್ ಏನಂತಂದ್ರೆ ಡ್ರಗ್ಗು ಬಂದ್ಬಿಟ್ಟು ಒಂದು ಥೆರಪ್ಯೂಟಿಕ್ ಏಜೆಂಟ್ ಅದು. ಅಂದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಟ್ರೀಟ್ಮೆಂಟ್ ಇನ್ ಪೇಷಂಟ್ಸ್ ಹೂ ಆರ್ ಸಫರಿಂಗ್ ಫ್ರಮ್ ಡಿಸೀಸ್. ಯಾವುದೇ ಥರ ಡಿಸೀಸ್‌ನ ಸಫರ್ ಮಾಡ್ತಾ ಇರೋರ್ಗೆ ಡ್ರಗ್ ಕೊಡೋದು ನಾವು. ಫಾರ್ ಎಕ್ಸಾಂಪಲ್, ಇವಾಗ ಸಮ್ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್. ಸೊ ಯಾವ್ದು ಯೂಸ್ ಮಾಡ್ತೀರಿ? ಗ್ಲಿಮಿಪೆರೈಡ್ ಯೂಸ್ ಮಾಡ್ಬೋದು. ಸೊ ಗ್ಲಿಮಿಪೆರೈಡ್ ಈಸ್ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ diabetic patients, given or treatment or given to diabetic patients to reduce the sugar level in the diabetic patients. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಏನಕ್ಕೆ ನಾವು ಕೊಡೋದು ಡ್ರಗ್? ಸೊ ಅವರ ಬಾಡಿಯಲ್ಲಿರೋ ಶುಗರ್ ಕಂಟೆಂಟ್ನ ಕಮ್ಮಿ ಮಾಡೋಕ್ಕೆ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಯಾಕೆ ಸ್ಪೆಸಿಫಿಕ್ ಆಗಿ ಆ ಡ್ರಗ್ನ ನಾವು ಕೊಡ್ತೀರಿ ಪೇಷಂಟ್ಸ್ಗೆ ಅಂತ. ಆಮೇಲೆ ಪ್ಯಾರಾಸಿಟಮಲ್ಲು ಎಕ್ಸ್ಪ್ಲೇನ್ ಮಾಡ್ಬೋದು ನೀವು. ಕಾಮನ್ ಏನು ನೆನಪಿಲ್ಲ ಅಂದರೆ ಪ್ಯಾರಾಸಿಟಮಲ್. ಪ್ಯಾರಾಸಿಟಮಲ್ ಈಸ್ ಯೂಸ್ಡ್ ಟು ರೆಡ್ಯೂಸ್ ದ ಫೀವರ್ ಇನ್ ಪೇಷಂಟ್ಸ್. ಆ ಥರ ಎಕ್ಸಾಂಪಲ್ಸ್ ಬರಿಬೋದು. ನೆಕ್ಸ್ಟು ಈ ಥರ ನೀವು ಸೆಂಟೆನ್ಸ್ ಮಾಡಿ ಬರೆದ್ರೆ ಸಾಕು. ನೆಕ್ಸ್ಟು ಆಬ್ಜೆಕ್ಟಿವ್ 2 ಬಂದ್ಬಿಟ್ಟು ಡ್ರಗ್ಸ್ ಕೆನಾಟ್ ಬಿ ಗಿವನ್ ಡೈರೆಕ್ಟ್ಲಿ. ಯಾಕೆ ಡ್ರಗ್ನ ನಾವು ಡೋಸೇಜ್ ಫಾರ್ಮಿಗೆ ಕೊಡೋಕ್ಕಾಗಲ್ಲ ಅಂತ ನೆಕ್ಸ್ಟ್ ಈ ಸೆಕೆಂಡ್ ಪಾಯಿಂಟಲ್ಲಿದೆ ನೋಡಿ. ಯಾಕೆಂದರೆ ಅದನ್ನು ನಾವು ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಪೊಟೆಂಟ್ ಡ್ರಗ್ ಇರುತ್ತೆ. ಅಂದರೆ ಅದು ಜಸ್ಟ್ 1 mg 2 mg ಅಲ್ಲೇ ತುಂಬ ಎಫೆಕ್ಟ್ ತೋರಿಸುತ್ತೆ. ಸೊ ಅಂಥ ಡ್ರಗ್ಸ್ ಏನಾಗುತ್ತೆ ಅಂದರೆ ನಾವು ಸಡನ್ನಾಗಿ ಕೊಟ್ಟಿದ ತಕ್ಷಣ ಜಾಸ್ತಿ ಸಡನ್ ಆ್ಯಕ್ಷನಿಂದ ಕೆಲವು ಸತಿ ಪೇಷಂಟ್ಸ್ ಸೈಡ್ ಎಫೆಕ್ಟ್ಸ್ ಅನುಭವಿಸ್ಬೋದು, ಇಲ್ಲ ಸಡನ್ ಡೆತ್ ಆಗ್ಬೋದು. ಸೊ ಇದನ್ನ ಅವಾಯ್ಡ್ ಮಾಡೋಕ್ಕೆ ಡ್ರಗ್ಸ್ನ ನಾವು ಡೈರೆಕ್ಟಾಗಿ ಕೊಡಲ್ಲ. ಸೊ ಡ್ರಗ್ನ ಒಂದು ಫಾರ್ಮಲ್ಲಿ ಕನ್ವರ್ಟ್ ಮಾಡಿ ಇಷ್ಟಂತ ಮೆಷರ್ಮೆಂಟಲ್ಲಿ ಕೊಡೋದು. ಫಾರ್ ಎಕ್ಸಾಂಪಲ್ ಸಿರಪ್ಸ್ 1 ml 2 ml ಇಲ್ಲ ಮ್ಯಾಕ್ಸಿಮಮ್ 5 ml ಒನ್ ಟೈಮಿಗೆ ತೊಗೊಳಕ್ಕೆ ಹೇಳ್ತಾರೆ. ಯಾಕೆ ಒಂದೇ ಸತಿ ಕುಡಿದ್ರೆ ಒಂದೇ ಸತಿ ನೀವು ಕೋಮಾ ಸ್ಟೇಜ್ಗೆ ಹೋಗ್ತೀರಾ. ಯಾಕಂದರೆ ಅದರಲ್ಲಿ ನಿಮಗೆ ಇವಾಗ ನೀವು ನೋಡ್ಬೋದು ಕಾಫ್ ಸಿರಪ್ಸ್ ಅದು ಒಂದು 5 ml ತೊಗೊಂಡ್ರೆ ಇಷ್ಟು ನಿದ್ದೆ ಬರುತ್ತೆ. ಸೊ ಅದು ಸೈಡ್ ಎಫೆಕ್ಟ್ಸ್ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಡೈರೆಕ್ಟಾಗಿ ನೀವು ತೊಗೊಳಕ್ಕಾಗಲ್ಲ. ಅದನ್ನ ನೀವು ಸ್ಪೆಸಿಫೈ ಮಾಡಬೇಕು. ಫಸ್ಟು ಕೆಲವು ಡ್ರಗ್ ಹೆಂಗೆ ಸ್ಪೆಸಿಫೈ ಮಾಡ್ತೀರಾ ಅಂದರೆ ಕೆಲವು ಡ್ರಗ್ಗು ತುಂಬ ಎಫೆಕ್ಟ್ ಇರುತ್ತೆ. ಸೊ ಆ ಎಫೆಕ್ಟ್ನ ನೀವು ಕಡಿಮೆ ಮಾಡೋಕ್ಕೆ ಡ್ರಗ್ನ ಡೋಸೇಜ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀರಿ ಅಂತ ಹೇಳಬೇಕು. ನೆಕ್ಸ್ಟು ಇನ್ನೊಂದು ಈಸಿಯಾಗಿ ನೆನಪಾಗೋ ಪಾಯಿಂಟು, ಇವಾಗ ನೀವು ಏನಾದರೂ ಒಂದು ಅಡುಗೆ ಮಾಡ್ತಿರ್ತೀರ. ಇವಾಗ ಹಾಗಲಕಾಯಿ ಮಾಡ್ತೀರಾ, ಏನು ಅದು ಕೆಲವರು 99% ಹಾಗಲಕಾಯಿನ ಯಾರೂ ತಿನ್ನಲ್ಲ. ಯಾಕಂದರೆ ಅದು ಕಹಿ ಇರುತ್ತೆ. ಸೇಮ್ ಡ್ರಗ್ಗು ಅಷ್ಟೇ. ಡೈರೆಕ್ಟಾಗಿ ತೊಗೊಂಡ್ರೆ ತುಂಬ ಕಹಿ ಇರುತ್ತೆ. ಯಾರೂ ಅದನ್ನು ತೊಗೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಎಕ್ಸಿಪಿಯೆಂಟ್ಸ್ ಮಿಕ್ಸ್ ಮಾಡಿ ಡೋಸೇಜ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ಅದು ಸಮಥಿಂಗ್ ಲೈಕ್ ಕುಡಿಯೋ ರೀತಿಯಲ್ಲಿ ಇರುತ್ತೆ. ಲೈಕ್ ಸಿರಪ್ಪು ಕುಡಿಬೋದು, ಸ್ವೀಟಾಗಿರುತ್ತೆ. ಸೊ ಮಕ್ಳಿಗೆ ಈಸಿಯಾಗಿ ಸ್ವೀಟಾಗಿರುತ್ತೆ, ಈಸಿಯಾಗಿ ಕುಡಿತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಡ್ರಗ್ಗು ಎಕ್ಸಿಪಿಯೆಂಟ್ನ ಕಂಬೈನ್ ಮಾಡಿ ಅದನ್ನು ಡೋಸೇಜ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀರಿ. ಸೊ ಅದು ಸೆಕೆಂಡ್ ಆಬ್ಜೆಕ್ಟಿವ್ಸು. ಇದನ್ನೆಲ್ಲ ಈ ಥರ ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ನೆನಪಿರಲಿ. ಈ ಥರ ನೀವು ಡೈಲಿ ಲೈಫಲ್ಲಿ ಆಗೋ ಎಕ್ಸಾಂಪಲ್ ಜೊತೆ ಕೋರಿಲೇಟ್ ಮಾಡಿಕೊಂಡು ನಿಮ್ಮದೇ ಓನ್ ಡ್ರಗ್ ಬಗ್ಗೆ ನೀವು ಬರೆದ್ರೆ ಈಸಿಯಾಗಿ ನೆನಪಿರುತ್ತೆ. ನೆಕ್ಸ್ಟು ಆಬ್ಜೆಕ್ಟಿವ್ 3 ಕಾಂಬಿನೇಷನ್ ಆಫ್ API ಪ್ಲಸ್ ಅಡಿಟಿವ್ಸ್. ಡೋಸೇಜ್ ಫಾರ್ಮ್ಸ್ನ ನಾವು ಡ್ರಗ್ ಹೆಂಗೆ ಫಾರ್ಮ್ ಮಾಡ್ತೀನಿ ಅಂತ ನೆಕ್ಸ್ಟು ಇದು ಮಾಡಬೇಕು. ಸೊ ಇದರಲ್ಲಿ ಏನು ಸೆಂಟೆನ್ಸ್ ನೀವು ಇನ್ಕ್ಲೂಡ್ ಮಾಡ್ಬೋದು ಅಂದರೆ ಡ್ರಗ್ ಪ್ಲಸ್ ಎಕ್ಸಿಪಿಯೆಂಟ್ಸ್ ಆರ್ ಕಂಬೈನ್ಡ್ ಟು ಫಾರ್ಮ್ ಅ ಡೋಸೇಜ್ ಫಾರ್ಮ್ ಅಂತ ಬರಿಬೇಕು ಆಬ್ಜೆಕ್ಟಿವ್ 3ಯಲ್ಲಿ. ಫಾರ್ ಎಕ್ಸಾಂಪಲ್ಸ್, ಇವಾಗ ಯಾವುದಾದ್ರೂ ಒಂದು ಸಿಟ್ರಿಸಿನ್ಸ್. Cetirizine is mixed with some binders, solvents, and it is converted to tablet form to form a dosage form. Tablet is an example for a dosage form ಅಂತ ಆಬ್ಜೆಕ್ಟಿವ್ 3ಯಲ್ಲಿ ಬರಿಬೋದು ನೀವು. ಯಾಕಂದರೆ ನೀವು ನಿಮ್ಗೆ ಏನು ಬರುತ್ತೋ ಬೇಸಿಕ್ ಅದನ್ನೇ ಸೆಂಟೆನ್ಸ್ ಫಾರ್ಮಲ್ಲಿ ಬರೆದ್ರೆ ಸಾಕು ಆಬ್ಜೆಕ್ಟಿವ್ಸಲ್ಲಿ. ನೆಕ್ಸ್ಟು ಆಬ್ಜೆಕ್ಟಿವ್ 4ಅಲ್ಲಿ ಇಂಪ್ರೂವ್ ಸ್ಟೆಬಿಲಿಟಿ, ಹೇಪ್ ಆ್ಯಂಡ್ ಪೆಲೆಟಬಿಲಿಟಿ. ಯಾಕೆ ಡೋಸೇಜ್ ಕನ್ವರ್ಟ್ ಮಾಡಬೇಕು ಅಂತ ನಾನು ಆವಾಗಲೇ ಆಬ್ಜೆಕ್ಟಿವ್ 2ಅಲ್ಲಿ ಹೇಳಿದೆ.
ಟು ಇಂಪ್ರೂವ್ ಸ್ಟೆಬಿಲಿಟಿ. ಕೆಲವು ಡ್ರಗ್ಸ್ ಇರುತ್ತೆ, ಅದೇನಾಗುತ್ತೆ ಅಂದರೆ ಸ್ಟೆಬಿಲಿಟಿ ಇರಲ್ಲ. ಅಂದರೆ ಅದು ಅದೇ ಫಾರ್ಮಲ್ಲಿ ಇವಾಗ ನಾವು ಆಚೆಗಡೆ ಇಕ್ಕಿದ್ರೆ ಜಸ್ಟ್ ಸಿಂಗಲ್ ಆಗಿ ಪ್ಯಾರಾಸಿಟಮಲ್ಲೇ ಆಚೆಗಡೆ ಇಕ್ಕಿದ್ರೆ ಅದು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಏನೋ ಒಂದು ಅದು ಸ್ಟೆಬಿಲಿಟಿ ಇರಲ್ಲ. ಏನಾದರೂ ಆಗ್ಬೋದು, ಅದು ಹಾಳಾಗ್ಬೋದು. ಸೊ ಆ ಸ್ಟೆಬಿಲಿಟಿನ ಇಂಪ್ರೂವ್ ಮಾಡೋಕ್ಕೆ ನಾವು ಡೋಸೇಜ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀರಿ. ಆಮೇಲೆ ಸ್ಪೆಸಿಫಿಕ್ ಶೇಪ್. ಇವಾಗ ನೀವು ಆ ಪೌಡರ್ನ ಇವಾಗ ಪೌಡರ್ ಫಾರ್ಮಲ್ಲೇ ನಿಂಗೆ ಕೊಡ್ತಾರೆ ಅನ್ಕೋ, 650 mgನೂ ಪೌಡರ್ ಫಾರ್ಮಲ್ಲೇ ಕೊಡ್ತಾರೆ. ಅದನ್ನ ನೀನು ಹಂಗೆ ನುಂಗಕ್ಕಾಗುತ್ತಾ? ನುಂಗಕ್ಕಾಗಲ್ಲ. ಅದೇ ನೀನು ಒಂದು ಸ್ಪೆಸಿಫಿಕ್ ಶೇಪ್ ಕೊಟ್ಟು ಟ್ಯಾಬ್ಲೆಟ್ ಥರ ಕೊಟ್ಟರೆ ನುಂಗ್ಬೋದು. ಸೊ ಅದಕ್ಕೋಸ್ಕರ ನೆಕ್ಸ್ಟು ಪೈಲೆಟಬಿಲಿಟಿ. ಅವಾಗೇನೆ ಹೇಳ್ದೆ, ನೀನು ಆಗ್ಲಿಕ್ಕೇನು ಹಂಗೇನೆ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ. ಅದನ್ನೇನಾದರೂ ಪಲ್ಯ ಮಾಡಿ ಅದಕ್ಕೊಂಚೂರು ಜಾಗರಿ ಮಿಕ್ಸ್ ಮಾಡಿ ಯಾವುದಾದ್ರೂ ಡಿಫ್ರೆಂಟ್ ಫಾರ್ಮಲ್ಲಿ ಮಾಡಿಕೊಟ್ರೆ ಈಸಿಯಾಗಿ ತಿಂತೀಯ. ಸೇಮ್ ಅದೇ ಡ್ರಗ್ಗು ಕೆಲವು ಬಿಟರ್ ಟೇಸ್ಟ್ ಇರುತ್ತೆ. ಆ ಬಿಟರ್ ಟೇಸ್ಟ್‌ನ ಮಾಸ್ಕ್ ಮಾಡೋಕ್ಕೋಸ್ಕರ ಡೋಸೇಜ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತಾರೆ. ಸೊ ಇದೆಲ್ಲ ಆಬ್ಜೆಕ್ಟಿವ್ಸ್ ಆಫ್ ಡೋಸೇಜ್ ಫಾರ್ಮ್ಸ್. ಇದರಲ್ಲಿ ಪ್ರತಿಯೊಂದು ಆಬ್ಜೆಕ್ಟಿವ್ಸ್‌ಗೂ ಒಂದೊಂದು ಎಕ್ಸಾಂಪಲ್ಸ್‌ನ ನೆನಪಿದ್ರೆ ನಿಮ್ಗೆ ಈಸಿಯಾಗಿ ಆಬ್ಜೆಕ್ಟಿವ್ಸ್ ಬರಿಬೋದು. ನೆಕ್ಸ್ಟ್ ಈ ಸ್ಲೈಡಲ್ಲಿ ನಾವು ನೋಡ್ಬೋದು ಸಿಗ್ನಿಫಿಕೆನ್ಸ್ ಆಫ್ ಡೋಸೇಜ್ ಫಾರ್ಮ್ ಅಂತ ಇದೆ. ಇವಾಗ ಪ್ರೀವಿಯಸ್ ಸ್ಲೈಡಲ್ಲೇ ಆಬ್ಜೆಕ್ಟಿವ್ ಎಕ್ಸ್ಪ್ಲೇನ್ ಮಾಡಿದೆ. ಅದು ಆಬ್ಜೆಕ್ಟಿವ್ಸು ಓನ್ಲಿ 4 ಪಾಯಿಂಟ್ ಆಗಿತ್ತು. ಅದರಲ್ಲಿರೋ ಕಂಟೆಂಟೇ ಇದರಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ಡೋಸೇಜ್ ಫಾರ್ಮ್ಸ್ ಅಲ್ಲಿ ಇದೆ. ಒಂದೊಂದೇ ನೋಡೋಣ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪ್ರೊಟೆಕ್ಟ್ ಡ್ರಗ್ ಫ್ರಮ್ ಆಕ್ಸಿಡೇಷನ್, ಹೈಡ್ರೋಲಿಸಿಸ್ ಅಂಡ್ ರಿಡಕ್ಷನ್. ಸೊ ಡ್ರಗ್ನ ಆಕ್ಸಿಡೇಷನು, ಹೈಡ್ರೋಲಿಸಿಸ್ ಮತ್ತೆ ರಿಡಕ್ಷನ್ಸ್ ಇಂದ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಡೋಸೇಜ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ. ಇದನ್ನ ನೀವು ಯಾವ ಥರ ಕೋರಿಲೇಟ್ ಮಾಡ್ಬೋದು ಅಂದರೆ, ಇವಾಗ ನೀವು ಇವಾಗ ಆ್ಯಪಲ್ನ ಕಟ್ ಮಾಡಿ ಓಪನ್ ಏರ್ಗೆ ಇಟ್ಬಿಟ್ಟು ಹೋದಾಗ ಅದು ಬ್ಲ್ಯಾಕ್ ಆಗಿರುತ್ತೆ. ಸೊ ಅದೇ ರೀತಿ ಕೆಲವು ಡ್ರಗ್ಸ್ ಏನಾಗಿರುತ್ತೆ ಅಂದರೆ, ನಾವು ಓಪನ್ ಏರಿಯಾದಲ್ಲಿ ಜಸ್ಟ್ ಹಂಗೆ ಇಟ್ಟಿದ್ರೆ ಹೆಂಗೆ ಆಚೆಗಡೆ ಬಿಸಾಕ್ಬಿಟ್ಟು ಹೋದ್ರೆ, ಇಲ್ಲ ಆಚೆಗಡೆ ಹಂಗೆ ಇಕ್ಕಿದ್ರೆ ಪ್ರಾಪರ್ ಪ್ರಾಪರ್ ಲೇಬಲ್ ಮಾಡ್ತೀರಾ, ಪ್ರಾಪರ್ ಸ್ಟೋರೇಜ್ ಮಾಡ್ತೀರಾ, ಹಂಗೇನೆ ಆಚೆಗಡೆ ಇಕ್ಬಿಟ್ಟು ಹೋದ್ರೆ ಸೊ ಅದನ್ನು ಆಕ್ಸಿಡೇಷನ್, ಹೈಡ್ರೋಲಿಸಿಸ್ ಮತ್ತೆ ರಿಡಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಡೋಸೇಜ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀರಿ. ನೆಕ್ಸ್ಟ್ ಪ್ರೊವೈಡ್ ಸೇಫ್ ಅಂಡ್ ಅಕ್ಯುರೇಟ್ ಡೋಸೇಜ್. ಇವಾಗ ಒಂದು ಪರ್ಸನ್ 650 mg ತಗೋಬೇಕು, 4 days ತಗೋಬೇಕು ಪೌಡರ್ಸ್ನ. ಅವರಿಗೆ ಹೆಂಗ್ ತಗೋತಾರೆ? ಇವಾಗ ಅದೇ ಪೌಡರ್ ಫಾರ್ಮಲ್ಲೇ ಇದ್ರೆ ಅವ್ರು ಎಷ್ಟಂತ ತಗೊಳಕ್ಕಾಗಲ್ಲ. ಅವ್ರೊಂದ್ ಸ್ವಲ್ಪ ಜಾಸ್ತಿ ತಗೋಬಹುದು ಡ್ರಗ್ನ, ಒಂದ್ ಸ್ವಲ್ಪ ಕಮ್ಮಿ ತಗೋಬಹುದು. ಸೊ ಇವಾಗ ನಾವು ಟ್ಯಾಬ್ಲೆಟ್ ಫಾರ್ಮಲ್ಲಿ ಇದ್ದೆ ದಿನ ಒಂದೊಂದಂತ ಈಸಿಯಾಗಿ ತಗೋಬಹುದು. ಸೊ ಸೇಫ್ ಅಂಡ್ ಅಕ್ಯುರೇಟ್ ಡೋಸೇಜ್, ಅಕ್ಯುರೇಟ್ ಆಗಿ ತಗೋತಾರೆ. 650 mgನೇ ಪರ್ ಡೇಗೆ ತಗೋತಾರೆ. ಸೊ ಅದಕ್ಕೋಸ್ಕರ ಡೋಸೇಜ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಥರ್ಡ್ ಪಾಯಿಂಟ್, ಮಾಸ್ಕ್ ಬಿಟರ್ ಟೇಸ್ಟ್ ಅಂಡ್ ಅನ್ಪ್ಲೆಸೆಂಟ್ ಓಡರ್. ನಾನು ಅವಾಗೆ ಹೇಳ್ದೆ, ಎಲ್ಲ ಡ್ರಗ್ಸ್ ಸೇಮ್ ತರ ಇರಲ್ಲ. ಇವಾಗ ಸ್ಮಾಲ್ ಕಿಡ್ಸ್ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟ್ಯಾಬ್ಲೆಟ್ಸ್ ಮತ್ತೆ ಸಿರಪ್ಸ್ನ ಈಸಿಯಾಗಿ ನುಂಗಕ್ಕೆ ಅಳ್ತಾರೆ. ಯಾಕೆ ಅಂದ್ರೆ ಅದೊಂದು ಸ್ವಲ್ಪ ಬಿಟರ್ ಇರುತ್ತೆ. ಸೊ ಆ ಬಿಟರ್ ಟೇಸ್ಟ್ನ ಅವಾಯ್ಡ್ ಮಾಡಕ್ಕೆ ಅವ್ರು ಅದರಲ್ಲಿ ಸ್ಟ್ರಾಬೆರಿ ಫ್ಲೇವರು ಮತ್ತೆ ಡಿಫ್ರೆಂಟ್ ಫ್ಲೇವರ್ ಸಿರಪ್ಸ್ ಬರುತ್ತೆ. ಸೊ ಮಕ್ಳು ಈಸಿಯಾಗಿ ಕುಡಿಯೋ ತರ. ಸೊ ಆ ಟೇಸ್ಟ್ನ ಮಾಸ್ಕ್, ಬಿಟರ್ ಟೇಸ್ಟ್ ಅಂಡ್ ಅನ್ಪ್ಲೆಸೆಂಟ್ ಓಡರ್ ನ ಮಾಸ್ಕ್ ಮಾಡಕ್ಕೆ ಡೋಸೇಜ್ ಫಾರ್ಮ್ಸಿಗೆ ನಾವು ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಪ್ರೊವೈಡ್ ಆಪ್ಟಿಮಮ್ ಡ್ರಗ್ ಆಕ್ಷನ್ಸ್. ಫಾರ್ ಎಕ್ಸಾಂಪಲ್ ಇನ್ಹಲೇಷನ್ಸ್. ಇವಾಗ ನಿಮ್ಗೆ ಅಸ್ತಮಾ ಪೇಷಂಟ್ಸ್ನ ನೋಡಿರ್ಬೋದು, ಅವರು ಇನ್ಹೇಲರ್ಸ್ ತಗೊಂತಾರೆ. ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಕರೆಕ್ಟಾಗಿ ಮಾರ್ಕ್ ಆಗಿರುತ್ತೆ. ಒಂದ್ಸತಿ ಅವರು ಪಂಪ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಪೆಸಿಫಿಕ್ ಡೋಸ್ ಮಾತ್ರ ಅವ್ರಿಗೆ ಥ್ರೂ ಇನ್ಹೇಲ್ ಮಾಡ್ಬೋದು. ಯಾಕಂದ್ರೆ ಎಕ್ಸೆಸ್ ಡೋಸ್ ಇನ್ಹಲೇಷನ್ ಡೈರೆಕ್ಟ್ ಲಂಗಿಗೆ ಹೋದ್ರೆ ಅವ್ರು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾವು ಇನ್ಹೇಲ್ ಮಾಡಿದ ತಕ್ಷಣ ಅದು ಡೈರೆಕ್ಟ್ ಲಂಗ್ ಹೋಗಿ ಆಕ್ಷನ್ ತೋರಿಸುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ನಾವು ಈ ಡೋಸೇಜ್ ಫಾರ್ಮ್ ಲೈಕ್ ಇನ್ಹೇಲರ್ಸ್ ಅದ್ರ ರೀತಿಯಾಗಿ ಕನ್ವರ್ಟ್ ಮಾಡ್ತೀರಾ ಡ್ರಗ್ನ. ಇನ್ಹೇಲರ್ ಥ್ರೂ ನಾವು ಏನ್ ಮಾಡ್ತೀರಿ, ಪೇಷಂಟ್ಸಿಗೆ ಕೊಡ್ತೀರಿ. ಸೊ ಅದೇ ಪ್ರೊವೈಡ್ ಆಪ್ಟಿಮಮ್ ಡ್ರಗ್ ಆಕ್ಷನ್ಸ್, ಪ್ರೊವೈಡ್ ಮ್ಯಾಕ್ಸಿಮಮ್ ಡ್ರಗ್ ಆಕ್ಷನ್ಸ್ ಕೊಡಕ್ಕೆ. ಇವಾಗ ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಇಂಜೆಕ್ಷನ್ಸ್. ಟ್ಯಾಬ್ಲೆಟ್ ಕಂಪೇರ್ ಮಾಡಿದ್ರೆ ಇಂಜೆಕ್ಷನ್ಸ್ ಫಾಸ್ಟರ್ ಆಕ್ಷನ್ ತೋರಿಸುತ್ತೆ. ಇವಾಗ ನೀವು ಕೆಲವು ಪೇಷಂಟ್ಸ್ನ ನೋಡಿರ್ಬೋದು, ಇವಾಗ ಸಡನ್ ಆಗಿ ಅವ್ರಿಗೆ ಪ್ರಜ್ಞೆ ತಪ್ತದೆ, ಇಲ್ಲ ಹುಷಾರಿಲ್ದೇರಂಗ್ ಆಗ್ಬಿಡ್ತಾರೆ. ಅಂತವ್ರು ಏನ್ ಮಾಡ್ತಾರೆ, ಟ್ಯಾಬ್ಲೆಟ್ಸ್ ತಿನ್ನಕ್ಕಾಗಲ್ಲ ಆಯ್ತಾ. ಅಂತವ್ರಿಗೆ ಏನ್ ಮಾಡ್ಬೇಕು, ಇಂಜೆಕ್ಷನ್ನ ಕೊಡ್ಲೇಬೇಕು. ಸೊ ಇಂಜೆಕ್ಷನ್ ಇಂದ ಏನಾಗುತ್ತೆ ಅಂದ್ರೆ ಡ್ರಗ್ ಬೇಗ ಬ್ಲಡ್ಗೆ ಹೋಗುತ್ತೆ. ಬ್ಲಡ್ಗೆ ಹೋಗಿ ಅವರು ಬೇಗ ಆಕ್ಷನ್ ತೋರಿಸುತ್ತಾರೆ. ಸೊ ಪ್ರೊವೈಡ್ ಮ್ಯಾಕ್ಸಿಮಮ್ ಡ್ರಗ್ ಆಕ್ಷನ್
ಪ್ರೊವೈಡ್ ಮಾಡಕ್ಕೆ ಇಂಜೆಕ್ಷನ್ಸ್ ಫಾರ್ಮ್ಸ್ ಬಂದಿರೋದು. ಯಾಕಂದ್ರೆ ಅದು ಬೇಗ ಆಕ್ಷನ್ ತೋರಿಸುತ್ತೆ ಅಂತ. ನೆಕ್ಸ್ಟ್ ಪ್ರೊವೈಡ್ ಸಸ್ಟೈನ್ ಅಂಡ್ ಕಂಟ್ರೋಲ್ ರಿಲೀಸ್ ಆಕ್ಷನ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಆಂಟಿ ಡಯಾಬಿಟಿಕ್ ಡ್ರಗ್. ಈ ಆಂಟಿ ಡಯಾಬಿಟಿಕ್ ಡ್ರಗ್ಸ್ ಏನಂದ್ರೆ ಅದು 12 ಅವರ್ಸ್ ಆಕ್ಷನ್ ತೋರಿಸುತ್ತೆ. ಇವಾಗ ನೀವು ಡಯಾಬಿಟಿಕ್ ಪೇಷಂಟ್ ನೋಡ್ಬೋದು 2 ಟೈಮ್ಸ್ ಅ ಡೇ ಟ್ಯಾಬ್ಲೆಟ್ ತಗೋತಾರೆ. ಇವಾಗ ಪ್ರತಿ 1 ಅವರ್ಗೂ ನೀನು ಟ್ಯಾಬ್ಲೆಟ್ ತಗೊಂಡಿರಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು 12 ಅವರ್ಸಿಗೆ 1 ಟ್ಯಾಬ್ಲೆಟ್, 12 ಅವರ್ಸಿಗೆ 1 ಟ್ಯಾಬ್ಲೆಟ್ ಅಂತ ಡಿವೈಡ್ ಮಾಡಿರ್ತಾರೆ. ಯಾಕಂದ್ರೆ ಒಂದ್ಸತಿ ನೀನು ಇವಾಗ ನೀವು ಒಂದು ಆಂಟಿ ಡಯಾಬಿಟಿಕ್ ಟ್ಯಾಬ್ಲೆಟ್ಸ್ ಇವಾಗ ನೀವು ಆನ್ಲೈನ್ ಚೆಕ್ ಮಾಡಿ ನೋಡಿ. 2 ಲೇಯರ್ಸ್ ಇರುತ್ತೆ. ಒಂದು ಪಿಂಕ್, ಒಂದು ವೈಟ್, ಇಲ್ಲ ಯಾವ್ದಾದ್ರು ಬೇರೆ ಕಲರ್ ಲೇಯರ್ ಇರುತ್ತೆ. 2 ಲೇಯರ್ಸ್ ಇರುತ್ತೆ. ಇವಾಗ ಆ ಟ್ಯಾಬ್ಲೆಟ್ನ ಫಸ್ಟ್ ನೀವು ತಗೊಂಡಿದ ತಕ್ಷಣ ಜಸ್ಟ್ ಫ್ಯೂ mg ಆಫ್ ಡ್ರಗ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಒಂದೇ ಸತಿ ನೀವು 10 mg ಆಗಲಿ 12 mg ಆಗಲಿ ರಿಲೀಸ್ ಆಗಲ್ಲ. ಒಂಚೂರು ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಚೂರು ಚೂರೆ 12 ಅವರ್ ರಿಲೀಸ್ ಮಾಡುತ್ತೆ. ಅದನ್ನೇ ಸಸ್ಟೈನ್ಡ್ ಆರ್ ಕಂಟ್ರೋಲ್ ರಿಲೀಸ್ ಆಕ್ಷನ್ ಅನ್ನೋದು. ಅಂದ್ರೆ ನಿಧಾನಕ್ಕೆ 1 ಅವರ್ಗೆ ಒಂದು ಚೂರೆ ಡ್ರಗು, 1 ಅವರ್ಗೆ ಒಂದು ಚೂರೆ ಡ್ರಗು ರಿಲೀಸ್ ಆಗೋದು. ಅದನ್ನೇ ಈ ಡೋಸೇಜ್ ಫಾರ್ಮ್ಸ್ ಬೆನಿಫಿಟ್. ಬೆಸ್ಟ್ ಎಕ್ಸಾಂಪಲ್ ಆಂಟಿ ಡಯಾಬಿಟಿಕ್ ನೆನಪಿರ್ಲಿ. ಆ ಟ್ಯಾಬ್ಲೆಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ನೀವು ನೋಡ್ಬೋದು ಜಾಸ್ತಿ ವೈಟ್ ಲೇಯರ್ ಇರುತ್ತಲ್ಲ ಅದು ಸಡನ್ ಆಗಿ ರಿಲೀಸ್ ಆಗಲ್ಲ. ಬಟ್ ಮೇಲ್ಗಡೆ ಕಲರ್ ಕೋಟಿಂಗ್ ಮಾಡಿರ್ತಾರೆ. ಆ ಡ್ರಗ್ಗು ಬೇಗ ರಿಲೀಸ್ ಆಗುತ್ತೆ. ತಗೊಂಡಿದ ತಕ್ಷಣ ರಿಲೀಸ್ ಆಗುತ್ತೆ. ಆದ್ಮೇಲೆ ನಿಧಾನಕ್ಕೆ ರಿಲೀಸ್ ಆಗುತ್ತೆ. ಸೊ ಅದನ್ನೇ ಪ್ರೊವೈಡ್ ಸಸ್ಟೈನ್ ಅಂಡ್ ಕಂಟ್ರೋಲ್ ರಿಲೀಸ್ ಆಕ್ಷನ್ ಅನ್ನೋದು. ನೆಕ್ಸ್ಟ್ 7 ಪಾಯಿಂಟ್ ಬಂದ್ಬಿಟ್ಟು ಪ್ರೊಟೆಕ್ಟ್ ಡ್ರಗ್ ಫ್ರಮ್ ಡಿಸ್ಟ್ರಕ್ಟಿವ್ ಎಫೆಕ್ಟ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್. ಇದಕ್ಕೆ ಎಕ್ಸಾಂಪಲ್ ಏನು ಅಂದ್ರೆ ಇಂಟೆಸ್ಟೈನಲ್ ಡ್ರಗ್. ಇವಾಗ ಕೆಲವು ಡ್ರಗ್ಸ್ ಇಂಟೆಸ್ಟೈನ್ಗೆ ಹೋಗುತ್ತಲ್ವಾ. ಸೊ ಅದು ಇಂಟೆಸ್ಟೈನಿಗೆ ಹೋಗೋಕ್ಕಿಂತ ಮುಂಚೆನೇನೆ ಸ್ಟೊಮಕ್ ಆಸಿಡ್ಸ್ ಏನ್ ಮಾಡುತ್ತೆ ಅಂದ್ರೆ ಅದರದ್ದು ಆಕ್ಷನ್ನ ರೆಡ್ಯೂಸ್ ಮಾಡ್ಬಿಟ್ಟಿರುತ್ತೆ, ಇಲ್ಲ ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ ಏನ್ ಮಾಡ್ತೀರಿ ಅಂದ್ರೆ ಕೆಲವು ಟ್ಯಾಬ್ಲೆಟ್ಸ್ನ ಕೋಟಿಂಗ್ ಮಾಡ್ತೀರಿ. ಸೊ ಅದು ಕೋಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಔಟರ್ ಲೇಯರ್ ಕೋಟ್ ಆಗಿರುತ್ತೆ. ಸೊ ಅದು ಸ್ಟೊಮಕ್ ಹೋಗಿದ ತಕ್ಷಣ ಏನಾಗುತ್ತೆ, ಸ್ಟೊಮಕ್ ಆಸಿಡ್ಸ್ ಅದು ಕೋಟಿಂಗ್ನ ಡಿಸ್ಟ್ರಾಯ್ ಆಗಲ್ಲ. ಸೊ ಅದು ಸೇಫ್ ಆಗಿ ತಗೊಂಡೋಗಿ ಇಂಟೆಸ್ಟೈನ್ಗೆ ರೀಚ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರಿಂದನೇ ನಾವು ಡೈರೆಕ್ಟ್ ಆಗಿ ಡ್ರಗ್ಸ್ನ ಪೇಷಂಟ್ಸಿಗೆ ಕೊಡಕ್ಕಾಗಲ್ಲ. ಬಟ್ ಅದನ್ನ ಕೋಟ್ ಮಾಡಿ ಈ ತರ ಕೊಟ್ರೆ ಸೊ ಅವ್ರಿಗೆ ಸ್ಪೆಸಿಫಿಕ್ ಆಕ್ಷನ್ ತೋರಿಸುತ್ತೆ. ಆಮೇಲೆ ಅವರು ಬೇಗನೆ ಗುಣನೂ ಆಗ್ತಾರೆ. ಸೊ ಇದರಿಂದ ಇಂಪಾರ್ಟೆಂಟ್ ಆಫ್ ಡೋಸೇಜ್ ಫಾರ್ಮ್ಸ್ ನಾವು ನೋಡ್ಬೋದು. ಎಷ್ಟು ಇಂಪಾರ್ಟೆಂಟ್ ಇದೆ ಡೋಸೇಜ್ ಫಾರ್ಮ್ಸ್ ಅಂತ. ನೆಕ್ಸ್ಟ್ ಡೆಲಿವರ್ ಡ್ರಗ್ಸ್ ಡೈರೆಕ್ಟ್ಲಿ ಇಂಟು ಟಿಶ್ಯೂಸ್. ಇವಾಗ ನೀವು ಕೆಲವು ಪೇಷಂಟ್ಸ್ನ ನೋಡಿರ್ಬೋದು. ಡಯಾಬಿಟಿಕ್ ಪೇಷಂಟ್ಸ್ ಅವ್ರು ಇಂಜೆಕ್ಷನ್ಸ್ ತಗೊಂತಾರೆ. ಲೈಕ್ ಅವರು ಟಿಶ್ಯೂಗೆ ಕೊಡೋದು, ಡೈರೆಕ್ಟ್ ಟಿಶ್ಯೂ ಕೊಡೋದು. ನೆಕ್ಸ್ಟು 8th ಪಾಯಿಂಟ್ ಬಂದ್ಬಿಟ್ಟು ಡೆಲಿವರ್ ಡ್ರಗ್ಸ್ ಡೈರೆಕ್ಟ್ಲಿ ಇಂಟು ಟಿಶ್ಯೂಸ್. ಫಾರ್ ಎಕ್ಸಾಂಪಲ್ ಇಂಜೆಕ್ಷನ್ಸ್ನ ಡೈರೆಕ್ಟಾಗಿ ಟಿಶ್ಯೂಸಿಗೆ ಕೊಡ್ತೀವಿ. ಸೊ ಅದೇನಾಗುತ್ತೆ ಅಂದರೆ ಬ್ಲಡ್ಗೆ ಹೋಗಿ ಡೈರೆಕ್ಟ್ ಆ್ಯಕ್ಷನ್ ತೋರಿಸುತ್ತೆ, ಇಮಿಡಿಯೇಟಾಗಿ ಆ್ಯಕ್ಷನ್ ತೋರಿಸುತ್ತೆ. ಸೊ ಇವಾಗ ನಾವು ಟ್ಯಾಬ್ಲೆಟ್ ಕೊಟ್ಟು ಅದು ಒಳಗಡೆ ಹೋಗಿ ಅದು ಆ್ಯಕ್ಷನ್ ತೋರಿಸೋಷ್ಟೊತ್ತಿಗೆ ತುಂಬ ಹೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಂಜೆಕ್ಷನು 30 ಮಿನಿಟ್ಸಲ್ಲಿ ಆ್ಯಕ್ಷನ್ ತೋರಿಸ್ಬೋದು. ಸೊ ಅದರಿಂದ ಒಬ್ರು ಪೇಷಂಟ್ ಜೀವ ಉಳಿಬೋದು. ಆಮೇಲೆ ಟ್ಯಾಬ್ಲೆಟ್ಸ್ 1 ಅವರ್ 1.5 ಅವರ್ ತಗೊಬೋದು ಒಂದೊಂದ್ಸತಿ ಆಕ್ಷನ್ ತೋರ್ಸೋಕೆ. ಸೊ ಅದಕ್ಕೋಸ್ಕರ ಡಿಫ್ರೆಂಟ್ ಡೋಸೇಜ್ ಫಾರ್ಮ್ಸಿಗೆ ಕನ್ವರ್ಟ್ ಮಾಡಿದ್ರೆ ಆ ಸಿಚುಯೇಷನ್ ತಕ್ಕಂಗೆ ನಾವು ಡಿಫ್ರೆಂಟ್ ಡೋಸೇಜ್ ಫಾರ್ಮ್ಸ್ನ ಕೊಡ್ಬೋದು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕ್ಲಾಸಿಫಿಕೇಶನ್ ಆಫ್ ಡೋಸೇಜ್ ಫಾರ್ಮ್ಸ್. ಇಲ್ಲಿ ನೀವು ನೋಡ್ಬೋದು 4 ಕ್ಯಾಟಗರಿಯಾಗಿ ಡಿವೈಡ್ ಆಗಿದೆ. ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್, ಬೇಸ್ಡ್ ಆನ್ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್, ಬೇಸ್ಡ್ ಆನ್ ಸೈಟ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಬೇಸ್ಡ್ ಆನ್ ಯೂಸೇಜ್. ನಾವು ಇವಾಗ ಒಂದೊಂದೇನೆ ನೋಡೋಣ. ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ ಅಂದ್ರೆ ಏನು, ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು, ಸೈಟ್ ಆಫ್ ಅಪ್ಲಿಕೇಶನ್ ಅಂದ್ರೆ ಏನು, ಯೂಸೇಜ್ ಅಂತ ಏನು ಅನ್ನೋದನ್ನ ಮುಂದೆ ಸ್ಲೈಡ್ಸಲ್ಲಿ ನಾವು ನೋಡೋಣ. ನೆಕ್ಸ್ಟು ಫಸ್ಟ್ ಕ್ಯಾಟಗರಿ ಯಾವುದಂದ್ರೆ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್. ಅಲ್ಲಿ ಫಿಸಿಕಲ್ ಸ್ಟೇಟ್ ಅಂದಿದ ತಕ್ಷಣ ನಿಮಗೆ ನೆನಪಾಗಬೇಕು, ಒಂದು ಸಾಲಿಡ್ ಇರುತ್ತೆ, ಒಂದು ಲಿಕ್ವಿಡ್ ಇರುತ್ತೆ, ಒಂದು ಗೇಷಿಯಸ್ ಇರುತ್ತೆ ಅಂತ. ಸೊ ಫಸ್ಟು ನೋಡೋಣ, ಡೆಫಿನೇಷನ್ ನೋಡೋಣ ಏನು ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ ಅಂದ್ರೆ ಏನು ಅಂತ. ಫಸ್ಟು ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ ಮೀನ್ಸ್ grouping dosage forms according to whether the drug exists as solid, semi-solid, ಲಿಕ್ವಿಡ್ ಆರ್ ಗೇಷಿಯಸ್ ಫಾರ್ಮ್. ಅಂದ್ರೆ
ಈ ಡೋಸೇಜ್ ಫಾರ್ಮ್ಸ್ ಇರುತ್ತಲ್ಲ, ಈ ಟ್ಯಾಬ್ಲೆಟ್, ಇಂಜೆಕ್ಷನ್ಸ್‌ನ ಅದನ್ನ ಡಿಫ್ರೆಂಟ್ ಕ್ಯಾಟಗರಿಯಾಗೆ ಡಿವೈಡ್ ಮಾಡೋದಂತ. ಇವಾಗ ಟ್ಯಾಬ್ಲೆಟ್ಸ್ ಇರುತ್ತೆ ಅದು ಸಾಲಿಡ್, ಸಿರಪ್ ಇರುತ್ತೆ ಅದು ಲಿಕ್ವಿಡು, ಆಯಿಂಟ್‌ಮೆಂಟ್ ಇರುತ್ತೆ ಅದು ಸೆಮಿ ಸಾಲಿಡು. ಸೊ ಅದ್ರ ಬೇಸಿಸ್ ಮೇಲೆ ಈ ಕ್ಯಾಟಗರಿ ಡಿವೈಡ್ ಮಾಡುತ್ತೆ. ನಾವು ನೋಡೋಣ ಫಸ್ಟ್ ಯಾವುದು ಅಂತ, ಫಿಸಿಕಲ್ ಸ್ಟೇಟಲ್ಲಿ ಯಾವ್ದು ಬರುತ್ತೆ ಅಂತ. ಫಸ್ಟ್ ಬರೋದು ಸಾಲಿಡ್ ಡೋಸೇಜ್ ಫಾರ್ಮ್ಸ್. ಅದರದ್ದು ಡೆಫಿನೇಷನ್ ನೋಡೋಣ. ಸಾಲಿಡ್ ಡೋಸೇಜ್ ಫಾರ್ಮ್ಸ್ ಅಂದ್ರೆ ಗೊತ್ತು. ಯಾವುದೋ ತುಂಬಾ ಹಾರ್ಡ್ ಇರುತ್ತೆ ಡೋಸೇಜ್ ಫಾರ್ಮ್ಸ್ ಅಲ್ಲಿ, ಅದೆಲ್ಲ ಸಾಲಿಡ್‌ಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದು ಅಂತ ನೋಡೋಣ. ಟ್ಯಾಬ್ಲೆಟು, ಕ್ಯಾಪ್ಸೂಲ್ಸು, ಪೌಡರ್. ಯಾಕಂದ್ರೆ ಅದೆಲ್ಲ ಹಾರ್ಡ್ ಇರುತ್ತೆ. ಅದೆಲ್ಲ ಲಿಕ್ವಿಡ್ ಮೆಟೀರಿಯಲ್ ಇರಲ್ಲ. ಇಲ್ಲಾಂದ್ರೆ ಒಂಥರ ಚಿಂಗ್ಮಮ್ ತರ ಚಿವಿ ತರ ಇರಲ್ಲ. ಅದು ಹಾರ್ಡ್ ಇರುತ್ತೆ, ಸಾಲಿಡ್ ಆಗಿರುತ್ತೆ. ಸೊ ಅದನ್ನ ಸಾಲಿಡ್ ಡೋಸೇಜ್ ಫಾರ್ಮ್ಸ್ ಅಂತ ಹೇಳೋದು. ಇವಾಗ ಡೆಫಿನೇಷನ್ ನೋಡೋಣ ಹೆಂಗೆ ನೀವು ಬರಿಬೋದು ಅಂತ. ಫಸ್ಟು ಸಾಲಿಡ್ ಡೋಸೇಜ್ ಫಾರ್ಮ್ಸ್ ಆರ್ ಫಾರ್ಮಸ್ಯೂಟಿಕಲ್ ಪ್ರಿಪರೇಷನ್ಸ್. ಯಾವುದೇ ಆಗಲಿ ಸಾಲಿಡ್ ಆಗಲಿ, ಲಿಕ್ವಿಡ್ ಆಗಲಿ, ಸೆಮಿ ಸಾಲಿಡ್ ಆಗಲಿ, ಇದು ಒಂದು ಕಾಮನ್. ಏನಂದ್ರೆ ದೇ ಆರ್ ದ ಫಾರ್ಮ್ಸ್ ಆಫ್ ಫಾರ್ಮಸ್ಯೂಟಿಕಲ್ ಪ್ರಿಪರೇಷನ್ಸ್. ಅಂದ್ರೆ ಅದು ಫಾರ್ಮಸ್ಯೂಟಿಕಲ್ ಪ್ರಿಪರೇಷನ್, ಒಂದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಅದನ್ನ ಪ್ರಿಪೇರ್ ಮಾಡಿರೋದು ಅಂತ. ಇನ್ ವಿಚ್ ಡ್ರಗ್ ಇದ್ದೇ ಇರುತ್ತೆ. ಯಾವ ಫಾರ್ಮಲ್ಲಿ ಇರುತ್ತೆ ಅಂದ್ರೆ ಸಾಲಿಡ್ ಫಿಸಿಕಲ್ ಸ್ಟೇಟ್ ಅಲ್ಲಿ ಇರುತ್ತೆ ಅಂತ ಅರ್ಥ. ಅಂಡ್ ಡಿಸೈನ್ ಟು ಡೆಲಿವರ್ ಅ ಫಿಕ್ಸ್ಡ್ ಅಂಡ್ ಅಕ್ಯುರೇಟ್ ಡೋಸ್ ಅಲ್ಲಿ ಡೆಲಿವರ್ ಮಾಡೋ ತರ ಇರುತ್ತೆ ಸಾಲಿಡ್ ಡೋಸೇಜ್ ಫಾರ್ಮ್ಸ್. ಫಿಕ್ಸ್ಡ್ ಅಂಡ್ ಅಕ್ಯುರೇಟ್ ಡೋಸ್ ಅಂದ್ರೆ ಗೊತ್ತು, ಟ್ಯಾಬ್ಲೆಟ್ ಕ್ಯಾಪ್ಸೂಲ್ ಆಲ್ರೆಡಿ ಫಿಕ್ಸ್ಡ್ ಆಗಿರುತ್ತೆ. ನೀವು ಒಂದು ಟ್ಯಾಬ್ಲೆಟ್ ತಗೊಂತೀರಾ 650 mg, ಏನು ಮೆಜರ್ ಮಾಡೋದು ಬೇಕಾಗಿರಲ್ಲ, ಡೈರೆಕ್ಟ್ ಆಗಿ ತಗೋತೀರಾ. ಬಟ್ ಅದು ಸಿರಪ್ ಅಲ್ಲಿ ನೀವು ಮೆಜರ್ ಮಾಡಬೇಕು. 5 ml ಮೆಜರ್ ಮಾಡಬೇಕು, 10 ml ಮೆಜರ್ ಮಾಡಬೇಕು, 2 ml ಆದ್ರೂ ಮೆಜರ್ ಮಾಡಬೇಕು. ಸೊ ಅದೊಂದು ಪಾಯಿಂಟ್ ನೆನಪಿರ್ಲಿ, ಡೆಲಿವರ್ ಅ ಫಿಕ್ಸ್ಡ್ ಅಂಡ್ ಅಕ್ಯುರೇಟ್ ಡೋಸ್ ಅಂತ. ಅದೇ ಸಾಲಿಡ್ ಡೋಸೇಜ್ ಫಾರ್ಮ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಸೆಮಿ ಸಾಲಿಡ್ ಡೋಸೇಜ್ ಫಾರ್ಮ್ಸ್. ಅಲ್ಲೇ ಕೊಟ್ಟಿದೆ ಹೆಡ್ಡಿಂಗ್ ಅಲ್ಲಿ, ಸೆಮಿ ಸಾಲಿಡ್ ಕಂಪ್ಲೀಟ್ ಲಿಕ್ವಿಡ್ ಇರಲ್ಲ, ಒಂದ್ ಸ್ವಲ್ಪ ಸಾಲಿಡ್ ಇರುತ್ತೆ, ಒಂದ್ ಸ್ವಲ್ಪ ಸೆಮಿ ಸಾಲಿಡ್ ಇರುತ್ತೆ. ಡೆಫಿನೇಷನ್ ಏನಂತ ನೋಡೋಣ. ಸೆಮಿ ಸಾಲಿಡ್ ಡೋಸೇಜ್ ಫಾರ್ಮ್ಸ್ ಆರ್ ಫಾರ್ಮಸ್ಯೂಟಿಕಲ್ ಪ್ರಿಪರೇಷನ್ ಹ್ಯಾವಿಂಗ್ ಅ ಸಾಫ್ಟ್ ಕನ್ಸಿಸ್ಟೆನ್ಸಿ ಇಂಟೆಂಡೆಡ್ ಮೇನ್ಲಿ ಫಾರ್ ಟಾಪಿಕಲ್ ಆರ್ ಮ್ಯೂಕೋಸಲ್ ಅಪ್ಲಿಕೇಶನ್ಸ್. ಅದನ್ನ ಸೆಮಿ ಸಾಲಿಡ್ ಡೋಸೇಜ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಇವಾಗ ನಾವು ಬಿದ್ದಾಗ ಎಲ್ಲ ಹಚ್ತಿರಲ್ಲ ಕ್ರೀಮ್ಸು, ಆಯಿಂಟ್ಮೆಂಟ್ಸು, ಲೈಕ್ ಸಿಪ್ಲಡಿನ್ ಅದೆಲ್ಲ ಹಚ್ತಿರಲ್ಲ. ಸೊ ಅದೆಲ್ಲ ಸೆಮಿ ಸಾಲಿಡ್ ಡೋಸೇಜ್ ಫಾರ್ಮ್ಸ್. ಜಾಸ್ತಿ ಸಾಲಿಡ್ ಆಗೂ ಇರಲ್ಲ, ಲಿಕ್ವಿಡ್ ಆಗೂ ಇರಲ್ಲ. ಸೊ ಮಿಡಲ್ ಅಲ್ಲಿ ಬರೋದೇ ಸೆಮಿ ಸಾಲಿಡ್ ಡೋಸೇಜ್ ಫಾರ್ಮ್ಸ್. ನಾವ್ ಯಾವ್ದು ಜ್ಞಾಪಕ ಅಂದ್ರೆ ಆಯಿಂಟ್ಮೆಂಟ್ಸ್, ಕ್ರೀಮ್, ಸಪೋಸಿಟರೀಸ್, ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ಇವಾಗ ಮುಂದೆ ಬರೋ ಚಾಪ್ಟರ್ಸ್ ಅಲ್ಲಿ ನಾನು ಡೀಟೇಲ್ ಆಗಿ ಒಂದೊಂದೂನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಲೈಕ್ ಆಯಿಂಟ್‌ಮೆಂಟ್, ಕ್ರೀಮ್, ಸಪೋಸಿಟರೀಸ್ ಬಗ್ಗೆ ಬರುತ್ತೆ ಮುಂದೆ ಟಾಪಿಕ್ ಅಲ್ಲಿ. ಇವಾಗ ಈ ಚಾಪ್ಟರ್ ಅಲ್ಲಿ ಜಸ್ಟ್ ಬೇಸಿಕ್ ಸೆಮಿ ಸಾಲಿಡ್ ಅಂದ್ರೆ ಏನು ಡೆಫಿನೇಷನ್, ಅದಕ್ಕೆ ಫ್ಯೂ ಎಕ್ಸಾಂಪಲ್ಸ್‌ನ ನೀವು ನೆನಪಿರ್ಬೇಕು. ಮುಂದೆ ಟಾಪಿಕ್ಸ್ ಅಲ್ಲಿ ಫುಲ್ ಡೆಪ್ತ್ ಆಗಿರುತ್ತೆ ಹೆಂಗೆ ಪ್ರಿಪೇರ್ ಮಾಡೋದು ಪ್ರತಿಯೊಂದು. ಸೊ ಇವಾಗ ಜಸ್ಟ್ ನೀವು ಡೆಫಿನೇಷನ್, ಎಕ್ಸಾಂಪಲ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಲಿಕ್ವಿಡ್ ಡೋಸೇಜ್ ಫಾರ್ಮ್ಸ್. ಆ ಹೆಡ್ಡಿಂಗ್ ಅಲ್ಲೇ ಇದೆ ಲಿಕ್ವಿಡ್ ಅಂತ. ಯಾವುದೇ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಲಿ ಡೋಸೇಜ್ ಫಾರ್ಮ್ಸ್, ಅದು ಕ್ಯಾಟಗರೈಸ್ಡ್ ಆಗುತ್ತೆ ಅಂಡರ್ ಲಿಕ್ವಿಡ್ ಡೋಸೇಜ್ ಫಾರ್ಮ್ಸ್. ಅದ್ರ ಡೆಫಿನೇಷನ್ಸ್ ನೋಡೋಣ. ಫಸ್ಟ್ ಆಫ್ ಆಲ್ ನಾನು ಅವಾಗೇನೆ ಹೇಳಿದೆ, ಲಿಕ್ವಿಡ್ ಡೋಸೇಜ್ ಫಾರ್ಮ್ಸ್ ಆರ್ ಫಾರ್ಮಸ್ಯೂಟಿಕಲ್ ಪ್ರಿಪರೇಷನ್ಸ್. ಈ ಸೆಂಟೆನ್ಸ್ ಸೇಮ್, ಯಾವಾಗಲೂ ಸೇಮ್ ಇರುತ್ತೆ. ಇನ್ ವಿಚ್ ಡ್ರಗ್ ಏನಾಗಿರುತ್ತೆ ಅಂದ್ರೆ ಸಾಲಿಡ್ ಅಲ್ಲಿ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಸೆಮಿ ಸಾಲಿಡ್ ಅಲ್ಲಿ ಸಾಫ್ಟ್ ಕನ್ಸಿಸ್ಟೆಂಟ್ ಇರುತ್ತೆ. ಈ ಡ್ರಗ್ನ ತಗೊಂಡೋಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸೂಟೇಬಲ್ ವೆಹಿಕಲ್, ವಾಟರ್ ಅಲ್ಲಾದ್ರೂ ಡಿಸಾಲ್ವ್ ಮಾಡ್ಬೋದು, ಅಸಿಟೋನ್ ಅಲ್ಲಾದ್ರೂ ಡಿಸಾಲ್ವ್ ಮಾಡ್ಬೋದು, ಎಥನಾಲ್ ಅಲ್ಲಾದ್ರೂ ಡಿಸಾಲ್ವ್ ಮಾಡ್ಬೋದು. ಅದನ್ನೆಲ್ಲ ಒಂದು ವೆಹಿಕಲ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಏನು ಗೊತ್ತಾಗಿಲ್ಲ, ಸಸ್ಪೆಂಡೆಡ್ ಆರ್ ಎಮಲ್ಸಿಫೈಡ್ ಅಂತ ಏನು ಗೊತ್ತಾಗಿಲ್ಲ ಅಂದ್ರೆ ಜಸ್ಟ್ ಡಿಸಾಲ್ವ್ ಅಂತ ಬರೆದು ಸಾಕು. ಲಿಕ್ವಿಡ್ ಡೋಸೇಜ್ ಫಾರ್ಮ್ಸ್ ಆರ್ ಫಾರ್ಮಸ್ಯೂಟಿಕಲ್ ಪ್ರಿಪರೇಷನ್ಸ್ ಇನ್ ವಿಚ್ ಮೇನ್ ಆಗಿ ಏನ್ ಬರುತ್ತೆ ಡೋಸೇಜ್ ಫಾರ್ಮ್ಸ್ ಅಲ್ಲಿ, ಡ್ರಗ್ ಬರುತ್ತೆ. ಸೊ ಡ್ರಗ್ಗು ಪ್ಲಸ್ ಎಕ್ಸಿಪಿಯೆಂಟ್ ಬರುತ್ತೆ, ಅದ್ ನೆನ್ಪಿಬೇಕು. ಡ್ರಗ್ಗು ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆದ್ರೆ ಅದು ಲಿಕ್ವಿಡ್ ಡೋಸೇಜ್ ಫಾರ್ಮ್ಸ್. ಡ್ರಗ್ಗು ಸಾಲಿಡ್ ಫಾರ್ಮ್ ಅಲ್ಲಿ ಇದ್ರೆ ಸಾಲಿಡ್ ಡೋಸೇಜ್ ಫಾರ್ಮ್ಸ್. ಸಾಫ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಅದು ಸೆಮಿ ಸಾಲಿಡ್ ಡೋಸೇಜ್ ಫಾರ್ಮ್ಸ್ ಅಂತ ನೆನಪಿರ್ಬೇಕು. ಫಾರ್ ಎಕ್ಸಾಂಪಲ್ ಸಿರಪ್ಸ್, ಎಲಿಕ್ಸರ್, ಸೊಲ್ಯೂಷನ್ಸ್, ಇದೆಲ್ಲ ಈಸಿ. ಒಂದೊಂದು ಎಕ್ಸಾಂಪಲ್ಸ್ ಕೊಟ್ರೆ ಆಯ್ತು. ಸಿರಪ್, ಯಾವ ಸಿರಪ್ ಅವೈಲೇಬಲ್ ಆಗಿದೆ, ಪ್ಯಾರಾಸಿಟಮಲ್ ಸಿರಪ್ಪಾ, ಇಲ್ಲ ಯಾವ್ದಾದ್ರು ಸಿರಪ್ ನಿಮಗೆ ಗೊತ್ತಿದ್ರೆ ಅದ್ರದ್ದು ಎಕ್ಸಾಂಪಲ್ ಕೊಟ್ಬಿಟ್ಟು ಅದನ್ನ ಒಂಚೂರು ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಟಾಪಿಕ್ ಲೈಕ್ ಗೇಷಿಯಸ್ ಡೋಸೇಜ್ ಫಾರ್ಮ್ಸ್. ಇದು ಯೂಶಲಿ ಯಾರು ಮೆನ್ಷನ್ ಮಾಡಲ್ಲ, ಬಟ್ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್. ಏನ್ ಡೆಫಿನೇಷನ್ ಅಂತ ನೋಡೋಣ. ಗೇಷಿಯಸ್ ಡೋಸೇಜ್ ಫಾರ್ಮ್ಸ್ ಆರ್ ಫಾರ್ಮಸ್ಯೂಟಿಕಲ್ ಪ್ರಿಪರೇಷನ್ ಇನ್ ವಿಚ್ ದ ಡ್ರಗ್ ಇಸ್ ಅಡ್ಮಿನಿಸ್ಟ್ರೇಡ್ ಇನ್ ದ ಫಾರ್ಮ್ ಆಫ್ ಫೈನ್ ಪಾರ್ಟಿಕಲ್ಸ್ ಆರ್ ವೇಪರ್ಸ್ ಥ್ರೂ ಇನ್ಹಲೇಷನ್ಸ್. ಇವಾಗ ನೀವು ಮೂವ್ ಅದೆಲ್ಲ ನೋಡಿರ್ತೀರಾ, ಅದು ಒಂಥರ ಆಯಿಂಟ್ಮೆಂಟ್ ಅಲ್ಲೂ ಬಂದಿರುತ್ತೆ, ಮತ್ತೆ ಇದ್ರಲ್ಲೂ ಸ್ಪ್ರೇಯಲ್ಲೂ ಬರುತ್ತೆ. ಸೊ ಸ್ಪ್ರೇ ಅಲ್ಲಿ ನೀವು ಸ್ಪ್ರೇ ಮಾಡಿದ ತಕ್ಷಣ ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ವೇಫರ್ಸ್ ತರ ಬರುತ್ತೆ.
ಅದಾದ್ಮೇಲೆ ಅದು ಸ್ಕಿನ್ನಿಗೆ ಟಚ್ ಆಗಿದ ತಕ್ಷಣ ಅದೊಂಥರ ಸೊಲ್ಯೂಷನ್ ಫಾರ್ಮಲ್ ಆಗಿ ನಮ್ಗೆ ಆಕ್ಷನ್ ಬೇಗ ತೋರಿಸುತ್ತೆ. ಸೊ ಅಂಥವು ಗೇಷಿಯಸ್ ಫಾರ್ಮಲ್ಲಿ ಇರುತ್ತೆ. ಬಟ್ ಅದರಲ್ಲಿ ಡ್ರಗ್ ಕಂಟೆಂಟ್ ಇದ್ದೇ ಇರುತ್ತೆ. ಅದನ್ನ ಗೇಷಿಯಸ್ ಡೋಸೇಜ್ ಫಾರ್ಮ್ ಅನ್ನೋದು. ಫಾರ್ ಎಕ್ಸಾಂಪಲ್ಸ್ ಏರೋಸಲ್ಸ್, ಅದೇ ಮೂವ್ ಸ್ಪ್ರೇ ಬರುತ್ತಲ್ಲ ಅದು ಏರೋಸಲ್ಸು. ಯಾಕಂದ್ರೆ ಸ್ಪ್ರೇ ಮಾಡಿದ ತಕ್ಷಣ ವೇಫರ್ಸ್ ಬರುತ್ತೆ. ಆಮೇಲೆ ಅದು ಏರೋಸಲ್ಸ್ ಬಂದ್ಬಿಟ್ಟು ನೀನು ಎಲ್ಲಿ ಬೇಕಾದ್ರೂ ಅಲ್ಲಿ ಹಚ್ಕೋಬಹುದು, ಇಲ್ಲ ಸ್ಪ್ರೇ ಮಾಡ್ಬೋದು. ನೆಕ್ಸ್ಟ್ ಇನ್ಹೆಲೆಂಟ್ ಅಂದ್ರೆ ಗೊತ್ತದು ಡೈರೆಕ್ಟ್ ಲಂಗ್ಸ್ ಹೋಗೋದು. ಅಂದ್ರೆ ಡೈರೆಕ್ಟ್ ನೀವು ನೋಸ್ ಮುಖಾಂತರ ಅದನ್ನ ಇನ್ಹೇಲ್ ಮಾಡ್ತೀರಾ. ಎಷ್ಟೊಂದು ಕಾಫ್ ಅದು ನೀವು ನೋಡಿರ್ಬೋದು ಚಿಕ್ಕದು ಒಂಥರ ಇನ್ಹೇಲ್ ಮಾಡೋದು ಬರುತ್ತೆ. ಆಮೇಲೆ ಅಸ್ತಮ್ ಪೇಷಂಟ್ಸ್ ಇಟ್ಕೊಂಡಿರ್ತಾರೆ. ಅವ್ರುನು ಏನಾದ್ರು ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆದ ತಕ್ಷಣ ಇನ್ಹೇಲ್ ಮಾಡ್ತಾರೆ. ಅದು ಇನ್ಹೆಲೆಂಟ್ ಯೂಸ್ ಮಾಡ್ಕೊಂಡು. ಸೊ ಅದನ್ನೆಲ್ಲ ಇನ್ಹೆಲೆಂಟ್ ಅಂತ ಹೇಳ್ತಾರೆ. ಅಲ್ಲೇ ಇದೆ ಇನ್ಹೆಲೆಂಟ್ ಅಂದ್ರೆ ಇನ್ಹೇಲ್ ಅಂತ. ಯಾವ್ದು ಥ್ರೂ ಇನ್ಹೇಲ್ ಮಾಡ್ತೀಯ. ಏರ್ಸೋಲ್ಸ್ ಅಂದ್ರೆ ನೀನು ಸ್ಪ್ರೇ ಮಾಡೋದು. ಸೊ ಈ ತರ ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ಕೊಟ್ಟಿ ನೀವು ಓದ್ಕೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಅದರಲ್ಲೇ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಲ್ಲೇ ಇದೆ ರೂಟ್ ಅಂತ ಅರ್ಥ. ಇವಾಗ ನೀವು ಕಾಲೇಜಿಗೆ ರೀಚ್ ಆಗ್ಬೇಕು ಅಂದ್ರೆ 2 ದಾರಿ ಇರುತ್ತೆ. ಒಂದ್ ದಾರಿ ಬಂದ್ಬಿಟ್ಟು ನಿಧಾನಕ್ಕೆ ಸೇಫಾಗಿ ಕರ್ಕೊಂಡು ಹೋಗುತ್ತೆ, ಯಾಕಂದ್ರೆ ಕ್ಲೀನ್ ರೋಡ್ ಇರುತ್ತೆ. ಇನ್ನೊಂದ್ ದಾರಿ ಬಂದ್ಬಿಟ್ಟು ಅಡ್ಡದಿಡ್ಡಿ, ಬಟ್ ಏನಂದ್ರೆ ಒಂದ್ 5 ನಿಮಿಷಕ್ಕೆ ಹೋಗ್ಬಿಡ್ತೀರಾ, ಒಂದು 30 ಮಿನಿಟ್ಸ್ ಅಲ್ಲಿ ಹೋಗ್ತೀರಾ. ಸೊ ಹಂಗೇನೇನೆ ಡೋಸೇಜ್ ಫಾರ್ಮ್ಸ್ ಅಷ್ಟೇ ನಾವು ಬಾಡಿಯಲ್ಲಿ ಬೇಸ್ಡ್ ಆನ್ ಸಿಚುಯೇಷನ್ಸ್ ನಾವು ಕೊಡ್ತೀರಿ. ಇವಾಗ ತುಂಬಾ ಸೀರಿಯಸ್ ಇತ್ತು ಅಂದ್ರೆ ಇಂಜೆಕ್ಷನ್ಸ್ ಫಾರ್ಮಲ್ಲಿ ಕೊಡ್ತೀರಿ. ಆಮೇಲೆ ಇನ್ಹೇಲರ್ಸ್ ಅಲ್ಲಿ ಕೊಟ್ಬಿಡ್ತೀರಿ. ಬಟ್ ಏನಿಲ್ಲ ನಾರ್ಮಲ್ ಪೇಷಂಟ್ಸ್ ಕಾನ್ಶಿಯಸ್ ಅಲ್ಲಿ ಇದ್ದಾರೆ ಅಂದ್ರೆ ಟ್ಯಾಬ್ಲೆಟ್ ಫಾರ್ಮ್ಸು ಅವೈಲೇಬಲ್ ಇದ್ರೆ ಟ್ಯಾಬ್ಲೆಟ್ ಫಾರ್ಮ್ಸ್ ಅಲ್ಲಿ ಕೊಡ್ತೀರಿ. ಸೊ ಅದೇ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಅದ್ರ ಡೆಫಿನೇಷನ್ ನೋಡೋಣ. ದಿಸ್ ಕ್ಲಾಸಿಫಿಕೇಶನ್ ಇಸ್ ಬೇಸ್ಡ್ ಆನ್ ದ ಪಾತ್ ಥ್ರೂ ವಿಚ್ ಡ್ರಗ್ ಎಂಟರ್ಸ್ ದ ಬಾಡಿ. ಯಾವ ರೂಟಲ್ಲಿ ಡ್ರಗ್ಗು ಬಾಡಿ ಒಳಗಡೆ ಎಂಟರ್ ಆಗುತ್ತೆ ಅದನ್ನೇ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳೋದು. ಆ ಹೆಡ್ಡಿಂಗ್ ಅಲ್ಲೇನೆ ಆನ್ಸರ್ಸ್ ಇದೆ. ಫಾರ್ ಎಕ್ಸಾಂಪಲ್ಸ್ ನೋಡೋಣ. ಓರಲ್ ರೂಟ್ ಅಲ್ಲಿ ಯಾವ್ಯಾವ್ದು ನಾವು ಓರಲ್ ರೂಟ್ ಥ್ರೂ ಕೊಡ್ತೀರಿ ಅಂದ್ರೆ ಟ್ಯಾಬ್ಲೆಟ್ಸ್, ಸಿರಪ್ಸ್. ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್. ನೆಕ್ಸ್ಟು ಪೇರೆಂಟಲ್ ರೂಟ್ ಅಂದ್ರೆ ಡೈರೆಕ್ಟ್ ಬ್ಲಡ್ ಸರ್ಕ್ಯುಲೇಷನ್ಗೆ ಇಂಜೆಕ್ಟ್ ಮಾಡೋದು. ಇಂಜೆಕ್ಷನ್ಸ್ ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ಇಂಜೆಕ್ಷನ್ಸು. ನೆಕ್ಸ್ಟು ಟಾಪಿಕಲ್ ರೂಟ್ ಅಂದ್ರೆ ಸ್ಕಿನ್ ಮೇಲೆ ಅಪ್ಲೈ ಮಾಡೋದು. ಇವಾಗ ನಿಮ್ಗೆ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ, ಇಲ್ಲಾಂದ್ರೆ ಎದ್ದಿರ್ತೀರಾ, ಸ್ವಲ್ಪ ಗಾಯ ಆಗಿರುತ್ತೆ. ಸೊ ಅಂಥದ್ಕೆಲ್ಲ ಕ್ರೀಮ್ ಆಯಿಂಟ್ಮೆಂಟ್ಸ್ ಕೊಡ್ತೀರಲ್ಲ. ಸೊ ಆಂಟಿ ಫಂಗಲ್ ಕ್ರೀಮ್ ಅಂತ ಬರಿಬೋದು, ಸಿಪ್ಲಡಿನ್ ಕ್ರೀಮ್ ಅಂತ ಬರಿಬೋದು, ಸ್ಪೆಸಿಫಿಕ್ ಆಗಿ ಹೆಸರು ಗೊತ್ತಿದ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಹಲೇಷನ್ ರೂಟ್. ಅಲ್ಲೇ ಹೇಳ್ದೆ ಇನ್ಹೇಲ್ ಮಾಡೋದು. ಸೊ ಎರೋಸೋಲ್ಸ್, ಇನ್ಹಲೆಂಟ್ ಅದ್ರ ಬಗ್ಗೆ ಬರಿಬೋದು ಇದರಲ್ಲಿ. ಸೊ ಅಸ್ತಮಾ ಇನ್ಹೇಲರ್ಸ್. ಎಕ್ಸಾಂಪಲ್ ಓರಲ್ ರೂಟ್. ಇವಾಗ ಹೆಂಗೆ ನೀವು ಸೆಂಟೆನ್ಸ್ ಫಾರ್ಮ್ ಮಾಡ್ತೀರಿ, ಓರಲ್ ರೂಟ್ ದ ಡ್ರಗ್ ಅಡ್ಮಿನಿಸ್ಟರ್ಡ್ ಥ್ರೂ ಓರಲ್. ನೆಕ್ಸ್ಟ್ ಓರಲಿ ಡ್ರಗ್ ಇಸ್ ಅಡ್ಮಿನಿಸ್ಟರ್ಡ್ ಅಂತ ಬರಿಬೋದು ಸೆಂಟೆನ್ಸ್ ಫಾರ್ಮ್ ಮಾಡ್ಕೊಂಡು. ಪೇರೆಂಟಲ್ ಅಂದ್ರೆ ದ ಡ್ರಗ್ ಈಸ್ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಇನ್ ಟು ದ ಬ್ಲಡ್. ಟಾಪಿಕಲ್ ರೂಟ್ ಅಂದ್ರೆ ವಿಚ್ ಇಸ್ ಅಪ್ಲೈಡ್ ಟಾಪಿಕಲಿ, ಅದನ್ನೇ ಸೆಂಟೆನ್ಸ್ ಮಾಡ್ಕೊಂಡು ಬರೆಯೋದು. ನೆಕ್ಸ್ಟ್ ಇನ್ಹಲೇಷನ್ ವಿಚ್ ಇಸ್ ಇನ್ಹೇಲ್ಡ್ ಥ್ರೂ ದ ನೋಸ್. ದ ಡ್ರಗ್ ಈಸ್ ಇನ್ಹೇಲ್ಡ್ ಥ್ರೂ ದ ನೋಸ್ ಡೈರೆಕ್ಟ್ಲಿ ಇನ್ ಟು ದ ಲಂಗ್ಸ್ ಅಂತ ಸೆಂಟೆನ್ಸ್ ಮಾಡಿ ಅದಕ್ಕೊಂದು ಎಕ್ಸಾಂಪಲ್ಸ್ ಕೊಟ್ಟು ಆ ಎಕ್ಸಾಂಪಲ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬಂದ್ಬಿಟ್ಟು ಸೈಟ್ ಆಫ್ ಅಪ್ಲಿಕೇಶನ್ ಅಂತ. ಯಾವುದು ಸ್ಪೆಸಿಫಿಕ್ ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡ್ತೀರಾ ಅಂತ. ಸೈಟ್ ಅಂದ್ರೆ ಗೊತ್ತು. ಇವಾಗ ಸೈಟ್ ಅಂದ್ರೆ ಗೊತ್ತು ತಾನೆ. ಇವಾಗ ನಿನ್ ಸೈಟ್ ಎಲ್ಲಿದೆ ಅಂತ ಹೇಳಿದ್ರೆ ಈ ರೋಡಲ್ಲಿದೆ, ಈ ಶಿವಾಜಿನಗರಕ್ಕೆ ಹೋದ್ರೆ ಅಲ್ಲೊಂದಿದೆ ಅಂತ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಹೇಳ್ತೀರಾ. ಅದೊಂದು ಪ್ಲೇಸ್ ನೇಮ್ ಹೇಳ್ತೀರಾ. ಸೇಮ್ ಹಂಗೇನೇನೆ ಡೋಸೇಜ್ ಫಾರ್ಮ್ಸ್ ಅಲ್ಲೂ ಹಂಗೇನೇನೆ ಸೈಟ್ ಆಫ್ ಅಪ್ಲಿಕೇಶನ್ಸ್ ಅಂದ್ರೆ ಯಾವ ಸೈಟಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರಾ ಡ್ರಗ್ನ ಅಂತ. ಫಾರ್ ಎಕ್ಸಾಂಪಲ್ ಐಗೆ ಅಪ್ಲೈ ಮಾಡಿದ್ರೆ ಐ ಡ್ರಾಪ್ಸ್, ಇಯರ್ಗೆ ಅಪ್ಲೈ ಮಾಡಿದ್ರೆ ಇಯರ್ ಡ್ರಾಪ್ಸ್, ನೋಸಿಗೆ ಅಪ್ಲೈ ಮಾಡಿದ್ರೆ ನೇಸಲ್ ಸ್ಪ್ರೇ, ಸ್ಕಿನ್ಗೆ ಅಪ್ಲೈ ಮಾಡಿದ್ರೆ ಕ್ರೀಮ್ಸ್ ಆ್ಯಂಡ್ ಆಯಿಂಟ್ಮೆಂಟ್ಸ್, ಟೂತು ಡೆಂಟಲ್ ಜೆಲ್ಸ್, ಫೂಟು ಆ್ಯಂಟಿಫಂಗಲ್ ಪೌಡರ್ಸ್. ಫಾರ್ ಎಕ್ಸಾಂಪಲ್ ಇರುತ್ತೆ ಐ ಥ್ರೂ ಇಯರು, ನೋಸು, ಸ್ಕಿನ್ನು, ಟೂತು, ಫೂಟ್ ಇವೆಲ್ಲ ಸೈಟ್. ಸೊ ಅದನ್ನೇ ಸೈಟ್ ಆಫ್ ಅಪ್ಲಿಕೇಶನ್ಸ್ ಅಂತ ಹೇಳೋದು. ಇವಾಗ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಬಂದ್ಬಿಟ್ಟು ಬೇಸ್ಡ್ ಆನ್ ಯೂಸೇಜ್ ಅಂತ. ಯಾವ ರೀತಿ ಯೂಸೇಜ್ ಮಾಡ್ತೀರಾ ಅಂತ. ಇವಾಗ ಪ್ರೀವಿಯಸ್ ಸ್ಲೈಡ್ಸಲ್ಲೇ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದ್ಬಿಟ್ಟಿದೆ. ಟ್ಯಾಬ್ಲೆಟ್, ಕ್ಯಾಪ್ಸೂಲ್ಸ್ ನಿನ್ನ ಬಾಡಿ ಒಳಗಡೆ ಅಂದರೆ ನೀನು ಓರಲ್ ರೂಟ್ ಥ್ರೂ ತಗೊಳ್ಲೇಬೇಕು. ಬಟ್ ಕೆಲವು ಸತಿ ನೀನು ಬಿದ್ದಾಗ ಎದ್ದಾಗ ಜಸ್ಟ್ ಮೇಲೆ ಒಂದು ಗಾಯ ಆಗಿರುತ್ತೆ, ಅದನ್ನು ಅಪ್ಲೈ ಮಾಡಿದ ತಕ್ಷಣ ಮೇಲೆಯಿಂದನೇ ಅಪ್ಲೈ ಮಾಡಿದ್ರೇನೆ ನಿನಗೆ ಗಾಯ ವಾಸಿ ಆಗುತ್ತೆ. ಸೊ ಅದು 2 ಟೈಪ್ ಆಫ್ ಯೂಸೇಜ್ ಇದೆ. ಯಾವುದಂದ್ರೆ ಇಂಟರ್ನಲ್ ಅಂದರೆ ಇನ್ಸೈಡ್ ಡೋಸೇಜ್ ಫಾರ್ಮ್ಸ್ which acts inside the body. For example, tablet, capsule, injections.
ಇನ್ಸೈಡ್ ಹೋಗಿನೇ ಆಕ್ಟ್ ಮಾಡೋದು. ನೆಕ್ಸ್ಟ್ ಎಕ್ಸ್ಟರ್ನಲ್ ಎಕ್ಸ್ಟ್ರಾ ಆಚೆಗಡೆ. ನೆಕ್ಸ್ಟು ಆರ್ ಅಪ್ಲೈಡ್ ಆನ್ ಬಾಡಿ ಸರ್ಫೇಸ್. ಎಕ್ಸ್ಟರ್ನಲ್ ಅಂದ ತಕ್ಷಣ ಗೊತ್ತು ಎಕ್ಸ್ಟ್ರಾ ಇರ್ತಾರೆ ಅವರು. ಇಂಟರ್ನಲ್ ಫ್ಯಾಮಿಲಿ ಮೆಂಬರ್ಸ್ ಇರಲ್ಲ ಔಟ್ ಸೈಡ್ ಇಂದನೇ ಬಟ್ ಸೇಮ್ ರೋಲ್ ಪ್ಲೇ ಮಾಡ್ತಾರೆ. ಸೊ ವಿಚ್ ಆರ್ ಅಪ್ಲೈಡ್ ಆನ್ ದ ಬಾಡಿ ಸರ್ಫೇಸಸ್. ಫಾರ್ ಎಕ್ಸಾಂಪಲ್ಸ್ ಕ್ರೀಮ್ಸ್, ಲೋಷನ್ಸ್, ಲಿನಿಮೆಂಟ್ಸ್ ಇವೇ ಎಕ್ಸಾಂಪಲ್ಸ್ ಫಾರ್ ಎಕ್ಸ್ಟರ್ನಲ್ ಡೋಸೇಜ್ ಫಾರ್ಮ್ಸ್. ಇದೊಂದು ಈಸಿಯಾಗಿ ನೆನಪಿರುತ್ತೆ. ಇಂಟರ್ನಲ್ ಅಂದ ತಕ್ಷಣ ಎಕ್ಸ್ಟರ್ನಲ್ ಜ್ಞಾಪಕ ಬಂದೇ ಬರುತ್ತೆ. ನೆಕ್ಸ್ಟು ನೋವೆಲ್ ಡ್ರಗ್ ಡೆಲಿವರಿ ಸಿಸ್ಟಮ್. ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಅಷ್ಟು ಐಡಿಯಾ ಇರಲ್ಲ. ನೋವೆಲ್ ಡ್ರಗ್ ಡೆಲಿವರಿ ಸಿಸ್ಟಮ್ ಏನಂದ್ರೆ ಬೇಸಿಕಲಿ ನೀವು ಸೆಮ್ 1 ಸ್ಟೂಡೆಂಟ್ ಅಂದ್ರೆ ಇದ್ರ ಬಗ್ಗೆ ಪಕ್ಕ ಐಡಿಯಾ ಇರಲ್ಲ. ನಾನು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನೋವೆಲ್ ಡ್ರಗ್ ಡೆಲಿವರಿ ಅಂದ್ರೆ ಇದೇನಂದ್ರೆ ಫಸ್ಟ್ ಡೆಫಿನೇಷನ್ ನೋಡೋಣ. ನೋವೆಲ್ ಡ್ರಗ್ ಡೆಲಿವರಿ ಸಿಸ್ಟಮ್ಸ್ ಆರ್ ಅಡ್ವಾನ್ಸ್ ಫಾರ್ಮಸ್ಯೂಟಿಕಲ್ ಸಿಸ್ಟಮ್ ಡಿಸೈನ್ ಟು ಡೆಲಿವರ್ ಡ್ರಗ್ಸ್. ಯಾವ ಥರ ಡಿಸೈನ್ಡ್ ಆಗಿರುತ್ತೆ ಅಂದರೆ ಇನ್ ಕಂಟ್ರೋಲ್ಡ್, ಟಾರ್ಗೆಟೆಡ್ ಆ್ಯಂಡ್ ಸಸ್ಟೈನ್ಡ್ ಮ್ಯಾನರ್. ಅಂದರೆ ಒಂದು ಕಂಟ್ರೋಲ್ ಮ್ಯಾನರಲ್ಲಿ ಡ್ರಗ್ ರಿಲೀಸ್ ಆಗಂಗೆ ಮಾಡ್ತಾರೆ. ಅಂದರೆ ನೀನು ಇವಾಗ ಈ ಸಸ್ಟೈನ್ಡ್ ರಿಲೀಸ್ ಟ್ಯಾಬ್ಲೆಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಆ್ಯಂಟಿ ಡಯಾಬಿಟಿಕ್ ಟ್ಯಾಬ್ಲೆಟು. ನಾನು ಹೇಳಿದೆ ಇವಾಗ 500 mg ಒಂದು ಟ್ಯಾಬ್ಲೆಟ್ ಇರುತ್ತೆ. 12 ಅವರ್ಸಿಗೆ ಕೊಟ್ಟಿರ್ತಾರೆ. ಸೊ ಅದು ಯಾವ ಥರ ಡಿಸೈನ್ ಮಾಡಿರ್ತಾರೆ ಅಂದರೆ ಅದನ್ನು ನೀನು ತಗೊಂಡಾಗ ಎಲ್ಲನೂ ಒಂದೇ ಸತಿ ರಿಲೀಸ್ ಆಗಲ್ಲ. 1 ಅವರ್ಗೆ ಅದು ಇವಾಗ ಒಂದು ಲೆಕ್ಕ ಇರುತ್ತೆ. ಇವಾಗ 1 ಅವರ್ಗೆ 10 mgನೇ ರಿಲೀಸ್ ಆಗಬೇಕು ಅಂತ. ಸೊ ನೀನು ಆ ಟ್ಯಾಬ್ಲೆಟ್ ತಗೊಂಡ್ರೆ 12 ಅವರ್ಸ್ಗೆ 10 mgನೇ 1 ಅವರ್ಗೆ ರಿಲೀಸ್ ಹಾಕೊಂಡು ಬರುತ್ತೆ. ಸೊ ಅದನ್ನ ಕಂಟ್ರೋಲ್ಡ್ ಮತ್ತೆ ಸಸ್ಟೈನ್ ಮ್ಯಾನರ್ ಅಂತ ಹೇಳೋದು. ಸದ್ಯಕ್ಕೆ ಇಷ್ಟ ಅರ್ಥ ಮಾಡ್ಕೊ. ಅಂದರೆ ಒಂದೇ ಸತಿ ರಿಲೀಸ್ ಆಗಲ್ಲ, ಒಂದು ಪರ್ಟಿಕ್ಯುಲರ್ ಸಸ್ಟೈನ್ಡ್ ಆರ್ ಕಂಟ್ರೋಲ್ಡ್ ಮ್ಯಾನರಲ್ಲಿ ಡ್ರಗ್ ರಿಲೀಸ್ ಆಗೋದನ್ನ ನೋವೆಲ್ ಡ್ರಗ್ ಡೆಲಿವರಿ ಸಿಸ್ಟಮ್ ಅನ್ನೋದು. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಟಾರ್ಗೆಟೆಡ್ ಡ್ರಗ್ ಡೆಲಿವರಿ ಸಿಸ್ಟಮ್, ಟ್ರಾನ್ಸ್ಡರ್ಮಲ್ ಪ್ಯಾಚಸ್, ಇಂಪ್ಲಾಂಟ್ಸ್ ಇವೆಲ್ಲ ಎಕ್ಸಾಂಪಲ್ ಫಾರ್ ನೋವೆಲ್ ಡ್ರಗ್ ಡೆಲಿವರಿ ಸಿಸ್ಟಮ್ಸ್. ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ಸಬ್ಜೆಕ್ಟೇ ಇದೆ ನಿಮಗೆ 7th ಸೆಮ್ಮಲ್ಲಿ ನೋವೆಲ್ ಡ್ರಗ್ ಡೆಲಿವರಿ ಸಿಸ್ಟಮ್. ಅದರಲ್ಲಿ ಡೆಪ್ತಾಗಿ ಅರ್ಥ ಮಾಡ್ಕೊತೀರಾ. ಇವಾಗ ಜಸ್ಟ್ ಡೆಫಿನೇಷನ್ ಮತ್ತು ಅದ್ರದ್ದು ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಇವಾಗ ಒಂದು ಕ್ವಿಕ್ಕಾಗಿ 1 ಮಿನಿಟಲ್ಲಿ ನಾನು ಬ್ರಷ್ ಅಪ್ ಮಾಡ್ತೀನಿ. ಏನು ನೆನಪಿರಬೇಕು ಅಂದರೆ ನಿಮಗೆ ಇದರಲ್ಲಿ ಡೋಸೇಜ್ ಫಾರ್ಮ್ಸ್ ಅಂದರೆ ಏನು, ಡ್ರಗ್ ಪ್ಲಸ್ ಎಕ್ಸಿಪಿಯೆಂಟ್ಸ್ ಒಂದು ಫಾರ್ಮಲ್ಲಿ ಕನ್ವರ್ಟ್ ಮಾಡ್ತೀರಿ ಅಂತ ಒಂದು ನೆನಪಿರಬೇಕು. ನೆಕ್ಸ್ಟು ಇಂಪಾರ್ಟೆನ್ಸು, ಸಿಗ್ನಿಫಿಕೆನ್ಸು ಮತ್ತು ಆಬ್ಜೆಕ್ಟಿವ್ಸ್ ಅದೆಲ್ಲ ಒಂದೇನೇ. ಒಂದು ಓದ್ಕೊಂಡ್ರೆ ಇನ್ನು ಮಿಕ್ಕಿದೆಲ್ಲ ಈಸಿಯಾಗಿ ಬರಿಬೋದು. ನೆಕ್ಸ್ಟು ಟೈಪ್ಸ್ ಆಫ್ ಡೋಸೇಜ್ ಫಾರ್ಮ್ಸ್ ಯಾವ್ದಿದೆ ಅಂತ ಆ ಹೆಡ್ಡಿಂಗಲ್ಲೇ ಟೈಪ್ ಇದೆ. ಯಾಕಂದರೆ ಇವಾಗ ನೋವೆಲ್ ಡ್ರಗ್ ಡೆಲಿವರಿ ಸಿಸ್ಟಮ್ ಅಂದರೆ ಅದೊಂದು ಕಂಟ್ರೋಲ್ ಮತ್ತು ಟಾರ್ಗೆಟೆಡ್ ಮ್ಯಾನರಲ್ಲಿ ರಿಲೀಸ್ ಮಾಡುತ್ತೆ. ಅದಾದಮೇಲೆ ಬೇಸ್ಡ್ ಆನ್ ದ ಯೂಸೇಜ್ ಅಂದಿದ ತಕ್ಷಣ ನೆನಪಾಗ್ಬೋದು ನಿಮಗೆ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್. ಅಂದರೆ ಅಲ್ಲೇ ಇದೆ ಫಿಸಿಕಲ್ ಸ್ಟೇಟ್ ಅಂದರೆ ಸಾಲಿಡು, ಲಿಕ್ವಿಡು, ಸೆಮಿ ಸಾಲಿಡು ಮತ್ತು ಗೇಷಿಯಸ್ ಅಂತ. ಸೊ ಈ ಥರ ನೀವು ಚಿಕ್ಕದು ಅದು ಆನ್ಸರ್ಸ್ ಎಲ್ಲ ಕ್ವಶನ್ಸಲ್ಲೇ ಇರುತ್ತೆ. ಸೊ ಅದನ್ನು ನೀವು ಓದಬೇಕಾದ್ರೆ ನೀಟಾಗಿ ಅರ್ಥ ಮಾಡ್ಕೊಂಡು ಓದಿದ್ರೆ ಎಕ್ಸಾಮ್ಸಲ್ಲೂ ನೀಟಾಗಿ ಅರ್ಥ ಆಗುತ್ತೆ.